ಶೆಡ್ ಬಿಟ್ಟು ಸ್ಟಾರ್ ಹೋಟ್ಲಲ್ಲಿ ಇರಲಿ, ಪಕ್ಕದ ಮನೆ ಬಿಟ್ಟು ಮನೆಗೆ ಹೋಗಲಿ ಅನ್ನೋದು ನನ್ನೊಂದು ವಿಚಾರ. ಇದು ನಿಷ್ಠುರ ಆದರೂ ಕೂಡ ಸತ್ಯ. ನಾನು ಮನೆಗೆ ಹೋಗೋ ದರ್ಶನ ನೋಡೋಕೆ ಇಷ್ಟಪಡ್ತೀನಿ, ಪಕ್ಕದ ಮನೆಗೆ ಹೋಗೋ ದರ್ಶನ ಇಷ್ಟಪಡೋಕ್ಕಲ್ಲ ನಾನು. ಇದು ನನ್ನ ವೈಯಕ್ತಿಕ. ಈ ಬಗ್ಗೆ ನಾವು ಏನು ಒಳ್ಳೆಯದಕ್ಕೆ ಹೇಳೋಕ್ಕಾಗತ್ತೆ. ಜೈಲು ನಮ್ಮನ್ನು ಒಂದು ಬಂದಿಯಾಗಿಟ್ಟಿರುವಂಥ ಜಾಗ. ಆಮೇಲೆ ಬೆಂಗಳೂರಲ್ಲಿ ಇರೋಂಥ ಎಲ್ಲ ಕ್ರಿಮಿನಲ್ಸ್ಗಳನ್ನ ತಗೊಂಬಂದು ಅಲ್ಲಿ ಹಾಕ್ತಾರೆ. ಸೊ ಮನೆಯಲ್ಲೇ ಎಷ್ಟೋ ಸತಿ ನೆಮ್ಮದಿ ಇದ್ದಾಗ ಕೆಲವೊಂದು ಟೈಮ್ ಮನಸ್ಸು ಹಿಂದೆ ಮುಂದೆ ಆಗುತ್ತೆ. ಸೊ ಅಂಥ ವಾತಾವರಣದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಬಟ್ ಬಂಧನ ಅಂತ ಬಂದಾಗ ಅಥವಾ ಜೈಲು ಅಂತ ಬಂದಾಗ ಅದನ್ನು ಅನುಭವಿಸ್ಲೇಬೇಕು. ಸೊ ಅನುಭವಿಸಿ ಯಾರನ್ನು ಸಸ್ಪೆಂಡ್ ಮಾಡದೆ ರೌಡಿಗಳ ಜೊತೆ ಚೇರ್ ಹಾಕ್ಕೊಂಡು ದಮ್ ಹೊಡೆದೆ ಮತ್ತು ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗದೆ ಯಾರಿಗೂ ತೊಂದರೆ ಕೊಡದೆ ವಾಪಸ್ ಬಂದಿದ್ದೀವಿ. ಅದನ್ನೇ ಒಳ್ಳೆತನ ಅಂತ ಅನ್ಕೋಬೇಕು. ದುಡ್ಡು ಕೊಟ್ಟರೆ ಜೈಲಲ್ಲಿ ರಜೆ ಸಿಗುತ್ತಾ ಸರ್? ಸೊ ನಾನು ಮೋಸ್ಟ್ಲಿ ದರ್ಶನ್ ಕೇಳಿದ್ರೆ ಒಳ್ಳೇದು. ನನಗಂತೂ ಅನುಭವ ಆಗಿಲ್ಲ. ದರ್ಶನ್ ಇಂಟರ್ವ್ಯೂ ಮಾಡೋದಕ್ಕೆ ಕೇಳಿದೆ, ಯಾಕಂದ್ರೆ ದರ್ಶನ್ ನೋಸ್ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ನನಗಂತೂ ಆ ರೀತಿ ಯಾವುದೇ ಅನುಭವ ಆಗಿಲ್ಲ. ಬದಲಾಗಿ ನಾನು ಕಂಡಂಥ ಜೈಲು ಏನು ಅಂತಂದರೆ, ನಾನು ಹೋದ 15 ದಿವಸಕ್ಕೆ ಒಬ್ಬ ಜೈಲರ್ ತೀರ್ಕೊಂಬಿಟ್ರು ಹಾರ್ಟ್ ಅಟ್ಯಾಕಿಂದ. ಆಮೇಲೆ ಇನ್ನೊಬ್ಬ ವಾರ್ಡನ್ಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ನಾನು ಸಾಮಾನ್ಯವಾಗಿ ಜೈಲಲ್ಲಿ ಕೇಳಿರೋದೇನು ಅಂತಂದರೆ, ಈ ವಾರ್ಡನ್ಸು ಜೈಲರ್ಸ್ ಎಲ್ಲ ತುಂಬ ವಿಕೃತ ಮತ್ತು ಇವರೆಲ್ಲ ಪಾಪಿಗಳಂತ. ಬಟ್ ಅಲ್ಲಿ ಉಲ್ಟಾ ಇದೆ. ನನಗನ್ಸಿದ್ದೇನು ಅಂತಂದರೆ, ಈ ಕೆಲಸ ಮಾಡೋವಂಥ ಈ ಪ್ರಿಸನ್ ಸ್ಟಾಫ್ ಏನಿದೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. 50% ಸ್ಟಾಫ್ ಸ್ಯಾಂಕ್ಷನ್ ಸ್ಟಾಫ್ಗಿಂತ 50% ಕಡಿಮೆ ಇದೆ. ಅದರಲ್ಲೂ ಅವ್ರು ಕೆಲಸ ಮಾಡ್ತಾರೆ. ತುಂಬ ಒತ್ತಡ ಇದೆ. ನನ್ನ ಮುಂದೆನೇ 2-3 ಜನಕ್ಕೆ ಸ್ಟಾಫ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಒಬ್ಬರು ಸತ್ತೇ ಹೋದರು. ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಸ್ವಲ್ಪ ಸ್ಟಾಫನ್ನು ಇನ್ಕ್ರೀಸ್ ಮಾಡಿ ಅವ್ರಿಗೊಂದಷ್ಟು ಒಳ್ಳೆ ಫೆಸಿಲಿಟಿ ಕೊಟ್ಟು ಒಂದು ಒಳ್ಳೆ ಸಂಬಳ ಕೊಟ್ಟರೆ ಒಳ್ಳೆಯದು. ಆ ಸಾವುಗಳನ್ನು ತಡಿಬೋದು ಅಂತ ಅನಿಸುತ್ತೆ. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳೋದೇನು ಅಂತಂದರೆ, ದಯಮಾಡಿ ಜೈಲುಗಳನ್ನು ಎಸ್ಪೆಷಲಿ ಬೆಂಗಳೂರು ಜೈಲನ್ನ ಬೈಫೋರ್ಕೇಟ್ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟು. ಒಂದು ಕನ್ವಿಕ್ಟೆಡ್ ಪ್ರಿಸನರ್ಸ್ಗೆ ಒಂದು ಸಪ್ರೇಟ್ ಜೈಲು, ಆಮೇಲೆ ಅಂಡರ್ ಟ್ರಯಲ್ಸ್ಗೆ ಹೊಸದಾಗಿ ಹೋಗ್ತಾರಲ್ಲ ಅವ್ರಿಗೆ ಸಪ್ರೇಟ್ ಜೈಲು ಮಾಡಬೇಕು, ಹೆಣ್ಮಕ್ಳಿಗೆ ಸಪ್ರೇಟ್ ಜೈಲು. ಎಲ್ಲದಕ್ಕಿಂತ ಹೆಚ್ಚಾಗಿ 75 ವರ್ಷ ದಾಟಿರುವಂಥ ಬೆಡ್ ರಿಡನ್ ಪ್ರಿಸನರ್ಸ್ ಇದ್ದಾರೆ, ಅವ್ರಿಗೆ ಎಲ್ಲ ಬೆಡ್ ಮೇಲೆ ಆಗುತ್ತೆ. ಅಂಥವ್ರನ್ನ ರಿಲೀಸ್ ಮಾಡಲಿಕ್ಕೆ ಬೇಸ್ಡ್ ಆನ್ ದಟ್ ಮೆಡಿಕಲ್ ಬ್ಯಾಕ್ಗ್ರೌಂಡ್ಸು 75 ವರ್ಷಕ್ಕಿಂತ ಹೆಚ್ಚಿರೋ ಅಂಥ 80ಕ್ಕೂ ಹೆಚ್ಚು ಪ್ರಿಸನರ್ಸು ಬೆಡ್ ಮೇಲೆ ಎಲ್ಲ ಮಾಡ್ಕೊಳ್ತಾರೆ. ಪ್ರತಿದಿನ ಟಾಯ್ಲೆಟ್ ತುಂಬ ಕಷ್ಟ ಇದೆ. ಪಕ್ಕದವನು ಇಷ್ಟು ದಿನ ಮಾಡೋಕ್ಕಾಗತ್ತೆ, ಸ್ವಂತ ಮಕ್ಕಳೇ ಮಾಡಲ್ಲ. ಸೊ ಆ ರೀತಿ ವ್ಯಕ್ತಿಗಳನ್ನು ಸರ್ಕಾರ ಬೋರ್ಡ್ ನಿರ್ಮಾಣ ಮಾಡಿದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವ್ರ ಮನೆಗಳಿಗೆ ಕಳಿಸಿದ್ರೆ ಒಳ್ಳೆಯದು. ಈ ರೀತಿ ಒಂದು ನರಕ ಇದೆ ಅಲ್ಲಿ. ಅವರನ್ನು ಮನೆ ಕಳಿಸ್ಬೇಕು. ನಾನು ಇನ್ಫ್ಯಾಕ್ಟು ಡಾಕ್ಟರ್ ಹತ್ರ ತಗೊಂಡಂಥ ಮಾಹಿತಿ ಪ್ರಕಾರ 80ಕ್ಕೂ ಹೆಚ್ಚು ಜನ ಬೆಡ್ಡಲ್ಲೇ ಮಾಡ್ಕೊಳ್ತಾರಂತೆ. ಸೊ ಅಂಥವ್ರನ್ನ ಮೆಡಿಕಲ್ ಗ್ರೌಂಡ್ಸ್ ಇರುವಂಥವ್ರನ್ನ, ಕ್ಯಾನ್ಸರ್ ಇರುವಂಥವ್ರನ್ನ ಎಷ್ಟು ದಿನ ಬದುಕ್ತಾರೆ ಸರ್? ಅಥವಾ ಕಿಡ್ನಿ ಹೊರಟವ್ರನ್ನ, ಡಯಾಲಿಸ್ ವ್ಯಕ್ತಿಗಳನ್ನು, ಅದು ಸರ್ಕಾರಕ್ಕೂ ಭಾರ, ಅಲ್ಲಿರೋರ್ಗೂ ಭಾರ. ಅಂಥ ಮೆಡಿಕಲ್ ಗ್ರೌಂಡ್ ಇರೋರನ್ನ ಹೆಂಗಿರು ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ಬೋರ್ಡನ್ನು ನಿರ್ಮಾಣ ಮಾಡಿ ರಿಲೀಸ್ ಪ್ರತಿ ವರ್ಷ ಒಳ್ಳೆಯ ಬ್ಯಾಕ್ಗ್ರೌಂಡಲ್ಲಿ ಅವ್ರನ್ನ ರಿಲೀಸ್ ಮಾಡ್ತೀರಾ. ಕಾಯಿಲೆ ಇರೋಂಥ ವ್ಯಕ್ತಿ ವಿಕೃತ ಆಗೋಕ್ಕಂತೂ ಸಾಧ್ಯ ಇಲ್ಲ, ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಅಂಥ ವ್ಯಕ್ತಿಗಳನ್ನ ರಿಲೀಸ್ ಮಾಡೋಂಥ ಕಾರ್ಯ ಆಗಬೇಕು. ಬೆಂಗಳೂರಲ್ಲಿ ಜೈಲಿಗೆ ಹೋಗೋವಂಥ ಯುವಕರಲ್ಲಿ ನಾರ್ಕೋಟಿಕ್ಸ್ ಅಂದರೆ ಈ ಡ್ರಗ್ಸ್ ಮಾಡಿ ಅಲ್ಲಿ ಡ್ರಗ್ಸ್ ಸಿಗಲ್ಲ, ಅಲ್ಲಿ ಕಿರ್ಚಾಡೋದು, ಈ ಥರ ಒಂದು ಪ್ರವೃತ್ತಿಗೆ ಹೋಗ್ತಾರೆ. ಸೊ ಇಂಥ ಡ್ರಗ್ ಅಡಿಕ್ಟ್ ಪ್ರಿಸನರ್ಗಳಿಗೆ ಒಂದು ಡಿ ಅಡಿಕ್ಷನ್ ಪ್ರಿಸನ್ ಅಂತ ಮಾಡಬೇಕು. ಸೊ ಒಂದು 5 ಪೋರ್ಷನ್ ಮಾಡ್ಬೇಕನ್ಸುತ್ತೆ. ಒಂದು ಕನ್ವಿಕ್ಟೆಡು, ಅಂಡರ್ ಟ್ರಯಲು, ಫಸ್ಟ್ ಟೈಮು, ಹೆಬಿಚುವಲು, ಮತ್ತು ಈ ಡ್ರಗ್ಗಳ ಅಡಿಕ್ಟ್ಗಳಿಗೇನೆ. ಯಾಕಂದರೆ ಅಲ್ಲಿ ಬರೋಂಥವ್ರು 60 to 70% ಎಲ್ಲ ಡ್ರಗ್ ಅಡಿಕ್ಟ್ಗಳು ಬರ್ತಾರೆ. ಅಲ್ಲಿ ಅವ್ರಿಗೆ ಗಾಂಜಾ ಡ್ರಗ್ ಏನೂ ಸಿಗಲ್ಲ. ಅವರ ನೋವು, ಕಿರ್ಚಾಟ ಮತ್ತು ಆ ಸಿಗದಿದ್ದಾಗೆ ಆಕ್ರೋಶ ಇದೆಯಲ್ಲ, ಅದನ್ನು ಜೈಲ್ ಸ್ಟಾಫ್ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಸೊ ಒಂದು ಡಿ ಅಡಿಕ್ಷನ್, ಡ್ರಗ್ ಡಿ ಅಡಿಕ್ಷನ್ ಅಥವಾ ಇಂಟಾಕ್ಸಿಕೇಷನ್ ಡಿ ಅಡಿಕ್ಷನ್ ಪ್ರಿಸನ್ ಅಂತ ಸಪ್ರೇಟಾಗಿ ಒಂದು ಮಾಡಿ ಆ ರೀತಿ ಪ್ರವೃತ್ತಿಗಳನ್ನು ಅಲ್ಲೇ ಹಾಕಬೇಕು. ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಈ ಕನ್ವಿಕ್ಟೆಡ್ ಜೊತೆ ಹೊಸ ಪ್ರಿಸನರ್ಗಳನ್ನ ಯಾಕೆ ಹಾಕಬಾರ್ದು ಅಂತಂದರೆ, ಈ ಕನ್ವಿಕ್ಟೆಡ್ ಜೊತೆ ಸೇರಿಕೊಂಡ್ರೆ ಅದರಲ್ಲಿ ಯಾರಾದ್ರು ಒಂದಷ್ಟು ಅಬಿಚುವಲ್ಸ್ ಇದ್ದರೆ ಈ ಹೊಸ ಹುಡುಗರು ಅದನ್ನು ಕಲಿತಾರೆ. ಎಲ್ಲೋ ಒಂದು ಕಡೆ ಜೈಲ್ಗೆ ಹೋದಾಗ ಕ್ರಿಮಿನಲ್ ಯೂನಿವರ್ಸಿಟಿ ಆಗ್ಬಿಡುತ್ತಾ. ಸೊ ಹಾಗಾಗಿ ಬೈಫೋರ್ಕೇಷನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ತಡೆಯಬಹುದು. ಆಮೇಲೆ ಬರೀ ಇವತ್ತು ಜೈಲ್ ಅಂತಲ್ಲ, ಅದು ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಪ್ಲೇಸ್ ಅಂತ ಹೇಳ್ತಾರೆ, ಪರಿವರ್ತನಾ ಜಾಗ ಅಂತ ಹೇಳ್ತಾರೆ. ಸೊ ಪರಿವರ್ತನಾ ಜಾಗಕ್ಕೆ ಪರಿವರ್ತನೆ ಆಗಲಿಕ್ಕೆ ಆ ರೀತಿ ಸ್ಪೇಸನ್ನು ಕೂಡ ಇವತ್ತಿನ ಸರ್ಕಾರ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಒಂದು ಸರ್. ಇನ್ನೊಂದು
ಈ ನಿಮ್ಮ ಬೆಳವಣಿಗೆ ನೋಡಿ ಅಂದ್ರೆ ಲೈಕ್ ಈ ತರ ಇದನ್ನ ನೋಡಿ ಬೇಕಂತ ನಿಮ್ಮನ್ನು ರಾಜಕೀಯಕ್ಕೆ ಬರಬಾರ್ದು ಅಂತ ಕುಗ್ಗಿಸುವಂತ ಪ್ರಯತ್ನ ಏನಾದರೂ ನಡೀತಾ ಇದೆ ಸರ್, ನಡೀತಾ ಇದೆ ಸರ್. ಈಗ ನಾನು ಯಾರು ಕುಮಾರಸ್ವಾಮಿ ಮಗ ಅಂತ ನಿಖಿಲ್ ಅಂತೂ ಅಲ್ಲ ಸರ್. ನಾನು ಬಿಡಪ್ಪ ನಮ್ಮಪ್ಪ XCM ಟಿಕೆಟ್ ನಮ್ಮದೇ, ನಮ್ಮನ್ನು ಚನ್ನಪಟ್ಟಣದಲ್ಲಿ ನಿಲ್ಲಿಸ್ತಾರೆ, ರಾಮನಗರ ಸರ್, ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ. ಈ ಹೊಸದಾಗಿ ಬರ್ತಾ ಇರೋದು ನಾನು ಹೇಳ್ತಾರಲ್ಲ, 95% ಆಫ್ ಜನರ ಪರಿಸ್ಥಿತಿ ನಂತರನೇ ಇದೆ. ಬದಲಾವಣೆ ಮಾಡಬೇಕು ಅಂತ ಆಸೆ, ಅದು ಬದಲಾವಣೆ ಮಾಡೋರ್ಗೆ ಒಂದು ಓಟ್ ಹಾಕಬೇಕು ಅನ್ನೋ ಆಸೆ. ನಿಂತ್ಕೊಳೋರಿಲ್ಲ, ನಿಂತ್ಕೊಂತೀವಿ ಅಂದರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಈ ಪರಿಸ್ಥಿತಿನಲ್ಲಿ ಆಮೇಲೆ ಯುವಕರು ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪು ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಅನ್ನ ಬೆಳೆ ರೈತ ಆತ್ಮಹತ್ಯೆ ಮಾಡ್ಕೊಂತಾನೆ. ಕೆರೆಗಳು ಹೂಳೆತ್ತಿಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ಬೀಳ್ತದೆ, ತಗೊಂಡೋಗಿ ಹಳ್ಳಿಗಳ ಹತ್ರ ಬಿಸಾಕಿ ಸಂಭ್ರಮಿಸುವಂಥ ವ್ಯವಸ್ಥೆ. ಸರ್ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಸರ್. ಆದರೆ ಬಿಲ್ಡರ್ಗಳಿಗೆ ಮಾತ್ರ ಬೆಂಗಳೂರಲ್ಲಿ ಆ ಕಾವೇರಿ ನೀರು ಸ್ಟೇಜ್ ತಗೊಂಬಂದು ಬಿಲ್ಡರ್ಗಳಿಗೆ ಮಾರ್ಕೊಳೋ ಅಂತ BWSSP ಅಧಿಕಾರಿಗಳು. 1.2 ಕೋಟಿ ವಾಹನಗಳಿದೆ ಸರ್, 1.4 ಕೋಟಿ ಪಾಪ್ಯುಲೇಷನ್ ಇದೆ. ಬೆಂಗಳೂರಿಗೆ ಹೊಸ ವೆಹಿಕಲ್ ತಗೊಂಡು ಹೊರೋ ಭಾರ ಇಲ್ಲ. ಬೆಂಗಳೂರಲ್ಲಿ ಮತ್ತೆ ಅಡಿಷನಲ್ ಪಾಪ್ಯುಲೇಷನ್ ಬಂದರೆ ಜಾಗ ಇಲ್ಲ. ಆದರೂ ಕೂಡ 2ನೇ ಏರ್ಪೋರ್ಟ್ ಮಾಡಬೇಕು ಅಂತ ಕೃಷಿ ಜಮೀನೆಲ್ಲ ನಾಶ ಮಾಡಿ ಆಲ್ರೆಡಿ ಬೆಂಗಳೂರನ್ನು ನಾಶ ಮಾಡಿಟ್ಟಿದ್ದಾರೆ. 1450 ಕೆರೆಗಳಿತ್ತು 1990ರಲ್ಲಿ. 30 ವರ್ಷಗಳ ಹಿಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ. 1450 ಕೆರೆಗಳು. ಇವತ್ತು ಉಳಿಯೋದು ಕೇವಲ 208 ಕೆರೆ ಉಳಿದಿದೆ. ಮಿಕ್ಕದಂತೆ ಎಲ್ಲ ಕೆರೆಗಳನ್ನು ಮುಚ್ಚಿ ತಿರುಚಿ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನು ಮಾರಿ ಮಾಲು ಕಮರ್ಷಿಯಲ್ ಕಾಂಪ್ಲೆಕ್ಸು IT ಎಲ್ಲ ಮಾಡಿ ಸರ್ ಬೆಂಗಳೂರಿಗೆ ಬರಗಾಲ ತಂದಿದ್ದಾರೆ. ಬೆಂಗಳೂರಿಗೆ ಬರಗಾಲ ಇಲ್ಲ. ಯಾಕಂದರೆ ಈ ಸೃಷ್ಟಿ ಅನ್ನೋದು 1450 ಕೆರೆಗಳನ್ನು ಅಥವಾ ವಾಟರ್ ಪಾಯಿಂಟನ್ನು ಮಾಡ್ಕೊಂಡಿತ್ತು. ಈ ಕೆರೆಗಳನ್ನೆಲ್ಲ ಮುಚ್ಚಾಕವ್ರೆ. 1250 ಕೆರೆ ಬೆಂಗಳೂರಲ್ಲಿ ಕಾಣೆಯಾಗಿದೆ, ಮಾರಾಟ ಮಾಡಿದ್ದಾರೆ. ಅವರ ಆಸ್ತಿಗಳನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಆಡಳಿತ ಮಾಡಿದ ಬೇರೆ ಯಾರೂ ಅಲ್ಲ, ಇದೇ 3 ಪಕ್ಷಗಳೇ. ಆ 3 ಪಕ್ಷದ ಜನನಾಯಕರೇ ಮತ್ತು ಜೊತೆಯಲ್ಲಿ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು 1250 ಕೆರೆ ಬೆಂಗಳೂರಲ್ಲಿ ಮಾಯ ಆಗಿದೆ ಸರ್. ಇಡೀ ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ಮಾರಿ ತಿಂದಿದ್ದಾರೆ ಸರ್. ಇವರು ಯಾವ ಟೆರರಿಸ್ಟ್ಗಿಂತ ಕಡಿಮೆ? ಇವರು ಟೆರರಿಸ್ಟ್ಗಳೆಲ್ಲ. ಇವರು ಸರ್ಕಾರದ ಆಸ್ತಿಗಳನ್ನು, ಜನರ ಆಸ್ತಿಯನ್ನು ಮಾರೋರು ಟೆರರಿಸ್ಟ್ಗಳಾಗಬಾರ್ದ? ಟೆರರಿಸ್ಟ್ ಅಂತ ಕರೀಬಾರ್ದ ಇವರನ್ನು? ಯಾವ ನೈತಿಕತೆ ಇದೆ ಅವ್ರಿಗೆ? ಆಮೇಲೆ ರಾಜಕೀಯಕ್ಕೆ ನಮ್ಮಂಥವ್ರು ಪ್ರಶ್ನೆ ಕೇಳ್ತೀವಿ, ಈ ಥರ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತೀವಿ ಅಂತನೇ. ಏನೂ ಇಲ್ದಿರ ಕಾಂಜಿ ಪಿಂಜಿನಲ್ಲೇ ಇವನಿಷ್ಟು ಬಾಯಿ ಮಾಡ್ತಾನೆ. ಅಕಸ್ಮಾತ್ ನಾಳೆ ಏನಾರು MLA ಮೇಲೆ ಆಗ್ಬಿಟ್ರ, ಅಕಸ್ಮಾತ್ ಜನರನ್ನ ಮನ್ಸು ಮಾಡೋ ಮಿನಿಸ್ಟ್ರ್ ಮಾಡ್ಬಿಟ್ರ, ಅಥವಾ ಏನೋ CM ಆಗ್ಬಿಟ್ನ, ಭಯ ಇದೆ. ಯಾಕಂದರೆ ಇವರ ಕತ್ತಲೆಯ ವ್ಯವಹಾರವನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ. ಇವರು ಬೆಳಕಲ್ಲಿ ಜನರಿಗೆ, ರಾಜಕಾರಣಿಗಳು, ಅಧಿಕಾರಿಗಳು ಇವ್ರು ಕತ್ತಲೆ ಮಾಡೋ ಅಂಥದ್ದನ್ನು ನಮಗೆ ಸಿಕ್ಕಂಥ ವಿಚಾರಗಳನ್ನು ಎಕ್ಸ್ಪೋಸ್ ಮಾಡ್ತೀವಿ, ಜನರಿಗೆ ಗೊತ್ತಾಗುತ್ತೆ, ಅದರಿಂದ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವನ್ನ ತಡಿಬೇಕು, ಬಿಗ್ ಬಾಸ್ಗೆ ಹೋಗ್ಬಿಟ್ಟ, ಅಲ್ಲೊಂದಷ್ಟು ಹೆಸರು ಬಂದ್ಬಿಡ್ತು. ಏನು ಬಿಗ್ ಬಾಸ್ ಅವ್ರಿಗೆ ನಾನು ಕರೆಯೋಕೆ ಹೇಳಿದ್ನ, ಯೋಗ್ಯತೆ ಇತ್ತು, ಕರೆದ್ರು. ಎಷ್ಟೋ ಜನ ಹೋಗವ್ರೆ, ಸುಮ್ಮನೆ ಹೋಗಿ ಸುಮ್ಮನೆ ಬಂದವ್ರೆ. ಏನೋ ನಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದ್ದು ಜನರಿಗೆ ಹತ್ರ ಆದ್ರಿ, ಜನರಿಗೆ ರೀಚ್ ಆದ್ರಿ. ಏನು ತಪ್ಪು? ಬೊಮ್ಮಾಯಿ ಮಗನೇ MLA ಆಗ್ಬೇಕಾ? ಬೊಮ್ಮಾಯಿ ಮಗನೇ ವಿಧಾನಸೌಧಕ್ಕೆ ಹೋಗ್ಬೇಕಾ? ಯಡಿಯೂರಪ್ಪನ ಮಗನೇ ಪಾರ್ಲಿಮೆಂಟ್ಗೆ ಹೋಗ್ಬೇಕಾ? ಬೇರೆ ಯಾರು ಹೋಗ್ಬಾರ್ದಾ? ದೇವೇಗೌಡರು ಈ ವಯಸ್ಸಲ್ಲಿ ಪಾರ್ಲಿಮೆಂಟ್ಗೆ ಹೋಗೋಂಥ ಅವಶ್ಯಕತೆ ಇದೆಯಾ? ನಾನೇನೋ ಆಗಿದ್ರೆ ದೇವೇಗೌಡರ ಜಾಗದಲ್ಲಿ ಪಕ್ಕದ ಮನೆಯನ್ನ MP MLC ರಾಜ್ಯಸಭಾ ಮೆಂಬರ್ ಮಾಡಿ, ಹೋಗಪ್ಪ ನಮ್ಮ ವಂಶ ಬೆಳೆದೇ ಆಯಿತು, ಪಕ್ಕದ ಮನೆ ವಂಶ ಬೆಳೀಲಿ ರಾಜಕೀಯವಾಗಿ ಅಂತ ಕಳಿಸ್ತಾ ಇದ್ದೆ. ಇವತ್ತಿನ ಸ್ವಾರ್ಥ ರಾಜಕಾರಣಿಗಳು ಅಂತ ಹೇಳೋಕ್ಕೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ದೇವೇಗೌಡರೊಬ್ಬರೇ ಅಲ್ಲ, ಯಡಿಯೂರಪ್ಪನ ಫ್ಯಾಮ್ಲಿ, ಈಶ್ವರಪ್ಪನ ಫ್ಯಾಮ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ನೇ ನಿಲ್ಲಿಸ್ಬೇಕು, ಅಮ್ಮನಿಗೆ. DK ಶಿವಕುಮಾರ್ಗೆ ತಮ್ಮನ್ನೇ ನಿಲ್ಲಿಸ್ಬೇಕು. ಇವ್ರಿಗೆ ಸಿದ್ದರಾಮಯ್ಯನಿಗೆ ಮಗನ ಯತೀಂದ್ರನ್ನೇ MLC ಮಾಡಬೇಕು. ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯರೆಡ್ಡಿನೇ KPCC ಮಹಿಳಾ ಅಧ್ಯಕ್ಷರು ಮಾಡಬೇಕು. ಸರ್ ಏನಾಗ್ತಾ ಇದೆ? AK ಸುಬ್ಬಯ್ಯನ ಮಗ AS ಪೊನ್ನಣ್ಣ ಅವರೇ MLA ಆಗಿ ಸೋಮವಾರಪೇಟೆಯಲ್ಲೆಲ್ಲ ನಿಂತ್ಕೊಳ್ಬೇಕು, ಈಗ ಲೀಗಲ್ ಅಡ್ವೈಸರು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ವಂಶ ಪಾರಂಪರಿ ಆಡಳಿತ ಓಕೆ, ಯತೀಂದ್ರ ಯೋಗ್ಯನಾಗಿದ್ದರೆ MLC ಮಾಡಿ, ಸಮಸ್ಯೆ ಇಲ್ಲ. ಎಲ್ಲರಿಗಿಂತ ವಿಭಿನ್ನವಾದಂಥ ಒಂದು ಆ್ಯಟಿಟ್ಯೂಡ್ ಇದ್ದು ರಾಜಕೀಯ ಒಳ್ಳೇದು ಮಾಡಬೇಕು ಅಂದರೆ ಮಾಡಲಿ, ತಪ್ಪೇನಿಲ್ಲ. ಬಟ್ ನಾನು CM ಆಗಿದೆ ಬೊಮ್ಮಾಯಿ, ನಾನೀಗ ನಮ್ಮಪ್ಪ CM, ನನ್ನ ಮಗನೂ ಕೂಡ MLA ಆಗಿ ಮತ್ತೆ ಆಗ್ಬೇಕು ಅನ್ನೋದಿದೆಯಲ್ಲ, ಅದೇ ಅಯೋಗ್ಯರನ್ನು ಕರ್ಕೊಂಬಂದು ರಾಜಕೀಯಕ್ಕೆ ಇಳಿಸಿ ಯೋಗ್ಯರನ್ನು ನಮ್ಮಂಥವ್ರನ್ನ ತುಳಿಯೋದಿದೆಯಲ್ಲ, ಇದರ ವಿರುದ್ಧ ಜನರ ಆಕ್ರೋಶ ಇದೆ. ಇವ್ರು ಜನಾಕ್ರೋಶ ಯಾತ್ರೆ ಮಾಡಿದ್ರಲ್ಲ, ಯಾವ ನೈತಿಕತೆ ಇದೆ? ಒಬ್ಬ ಯಡಿಯೂರಪ್ಪ ಪೋಸ್ಕೋ ಕೇಸಲ್ಲಿ ಆರೋಪಿ, ಮೈಕ್ ಹಿಡ್ಕೊಂಡು ಜನಾಕ್ರೋಶ ಅಂತಾನೆ. ನಾವ್ಯಾರು ಆಕ್ರೋಶ ವ್ಯಕ್ತಪಡಿಸಿಲ್ಲಪ್ಪ. ನೀನು ಬೋಲ್ಡ್ ಹಾಕ್ಕೊಂಡು ನಿನ್ನ ಟೀಮ್ ಕರ್ಕೊಂಡು ಮಾಡಿದ್ರೆ ಆ ನೈತಿಕತೆ ಇದೆಯಾ? ಒಂದು ಪೋಸ್ಕೋ ಆರೋಪಿ ಜನಾಕ್ರೋಶ ಯಾತ್ರೆ ಅಂತ ನಾವ್ಯಾರು ಜನಾಕ್ರೋಶನೂ ಮಾಡಿಲ್ಲ. ನಿಮ್ಮ ಆಕ್ರೋಶ ಅಂತೂ ಇದೆ, 3 ಪಾರ್ಟಿ ಮೇಲೆ ಜನಗಳಿಗಿದೆ, ವಿಧಿ ಇಲ್ಲ ಅವ್ರಿಗೆ ಬೇರೆ ಆಲ್ಟರ್ನೇಟಿವ್.
ಆ ಆಲ್ಟರ್ನೇಟಿವ್ ಸ್ಪೇಸ್, ಪೊಲಿಟಿಕಲ್ ಪಾರ್ಟಿನ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ 2028ರ ಒಂದು ಗುರಿ. 2028ಗೆ ಒಂದು ಆಲ್ಟರ್ನೇಟಿವ್ ಕೊಡ್ತೀವಿ ಜನಗಳಿಗೆ. 3 ಪಾರ್ಟಿ ಬಿಟ್ಟು ಇನ್ನೊಂದು ಯಾವುದೋ ಒಂದು ಪಾರ್ಟಿ ಆಲ್ಟರ್ನೇಟಿವ್ ಕೊಡ್ತೀವಿ. ಅದರಲ್ಲಿ ಸಾಮಾನ್ಯ ಜನರು ನಿಮ್ಮಂಥವ್ರು ಬರಬೇಕು, MLA ನಿಂತ್ಕೊಬೇಕು, ಆಯಿತಾ? ಕನಿಷ್ಠ ದುಡ್ಡಲ್ಲಿ ಜನರಿಗೆ ಹತ್ರ ಓಟ್ ತಗೊಂಡು ನಾವು ಆ ಟೀಮನ್ನು ವಿಧಾನಸೌಧಕ್ಕೆ ಒಂದು ಕ್ಯಾಬಿನೆಟ್ ಅಥವಾ ಒಂದು ಸರ್ಕಾರ ಮಾಡೋಕೆ ಮಟ್ಟಕ್ಕೆ ಮಾಡಬೇಕು ಅನ್ನೋದು ಒಂದು ಆಸೆ ಅಂತೂ ಇದೆ. 2028ಕ್ಕೆ ಆ ಆಸೆ ಫಲಿಸುತ್ತೆ ಅಂತ ಅನ್ಕೊಂಡಿದ್ದೀವಿ. ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಜನ ಬಸವರಾಜ ಬೊಮ್ಮಾಯಿ ಮಗನ ಸೋಲಿಸಿದ್ರು, ನಾವೇ ಹೇಳಿದೆ ಸೋಲಿಸಿ ಅವನನ್ನು. ಈ ಕಡೆ ಕುಮಾರಸ್ವಾಮಿ ವಂಶ ಪಾರಂಪರೆ ಸೋಲಿಸಿ ಅಂದೆ. ಅಲ್ಲ, ಅದು ನಾವು ಹೇಳ್ಬೋದು, ಅದನ್ನು ಸ್ವೀಕಾರ ಮಾಡಿ ಮಾಡೋದಿದೆಯಲ್ಲ, ಜನ ಮಾಡಿದ್ರು. ಸೊ ಜನ ಮನಸ್ಸು ಮಾಡಿದ್ರೆ ಕುಮಾರಸ್ವಾಮಿ ಫ್ಯಾಮಿಲಿನೂ ಕೂಡ ಸೋಲಿಸ್ತದೆ, ಬೊಮ್ಮಾಯಿ ಫ್ಯಾಮಿಲಿನೂ ಕೂಡ ಸೋಲಿಸ್ತದೆ. ಅವ್ರಿಗೆ ಪವರ್ ಇದೆ ಅಂತ ಜನ ತೋರಿಸಿದ್ದಾರೆ ಸರ್. ನಾಯಕತ್ವ ಬೇಕಾಗಿದೆ, ಒಂದು ಬದಲಾವಣೆ ನಾಯಕತ್ವ. ಅದರ ಹುಡುಕಾಟದಲ್ಲಿ ನಾವೆಲ್ಲ ಇದ್ದೀವಿ. ಅದರ ಒಂದು ರಿಯಾಕ್ಷನ್ಸೇ ಈ ಜೈಲು, ನಮ್ಮನ್ನು ಅಟ್ಯಾಕ್ ಮಾಡೋದು, ನಮ್ಮನ್ನು ಇವನು ತುಂಬ ಅಹಂಕಾರ ಆ ರೀತಿ ಒಂದು ಪ್ರವೃತ್ತಿ ಏನು ತೋರ್ಸಕ್ಕೆ ಹೊಟ್ಟಿದ್ದಾರೆ, ಅದರ ಒಂದು ಔಟ್ಕಮ್ ಇದೆಲ್ಲ. ಯಾರೇನೋ ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರು ಜಗದೀಶ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ ಸರ್. ಡೆಫಿನೆಟ್ಲಿ ಸರ್. ನಾನೊಬ್ಬನೇ ಅಂತಲ್ಲ, ಒಂದಷ್ಟು 150 ಕ್ಷೇತ್ರ, ಒಂದು ಅಟ್ಲೀಸ್ಟ್ 224 ಅಟ್ಲೀಸ್ಟ್ ಒಂದು 150 ಕ್ಷೇತ್ರಕಾರರು ಈ ಥರ ಯುವ ಪ್ರತಿಭೆಯನ್ನು, ಹೆಣ್ಮಕ್ಳನ್ನ ಎಸ್ಪೆಷಲಿ, ನಮಗೆ ರಾಜಕೀಯಕ್ಕೆ ಹೆಣ್ಮಕ್ಳು ಬೇಕಾಗಿದೆ. ಇಡೀ ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರೆ ಬೇರೆ ಯಾರೂ ಹೆಣ್ಮಕ್ಳಿಲ್ಲ. ಯಾಕೆ DK ಶಿವಕುಮಾರ್ ಅವ್ರ ಕೊಲಿಗಂತ ಅವ್ರನ್ನೇ ಮಾಡ್ಬೇಕಾ? ಬೇರೆ ಹೆಚ್ಚಿನ ಹೆಣ್ಮಕ್ಳನ್ನ ಯಾಕೆ ಕರ್ಕೊಂಬರ್ತಾರಲ್ಲ ನೀವು? ಡೆಫಿನೆಟ್ಲಿ ಅವರು ಬಡತನದಿಂದ ಆ ಕ್ಯಾಬಿನೆಟ್ ಮಂತ್ರಿ ಆಗಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೇನು ಫೇಸ್ ಮಾಡಿದ್ರು ಅಂತ ಪಾಪ ಆ ಹೆಣ್ಮಗಳು ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾವ ರೀತಿ ಒಂದು ಕ್ಯಾಬಿನೆಟಲ್ಲಿ ಅಥವಾ ಯಾವ ರೀತಿ ಸೆಷನ್ನಲ್ಲಿ ಒಬ್ಬ ವಿರೋಧ ಪಕ್ಷದ ಒಬ್ಬ MLA MLC ಯಾವ ಪದಗಳನ್ನು ಬಳಸಿದ ಒಬ್ಬ ಹೆಣ್ಮಗಳಿಗೆ, ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಅದನ್ನೆಲ್ಲ ನೋಡಿದ್ವಿ ನಾವು. ಅಂದರೆ ಒಬ್ಬ ಹೆಣ್ಮಗಳು ರಾಜಕೀಯಕ್ಕೆ ಬರ್ತಾಳೆ ಅಂತಂದ್ರೆ ಅಲ್ಲೇ ತಡೆಯುವಂಥ ಸಮಾಜದಲ್ಲಿ, ಆಮೇಲೆ ಮಂತ್ರಿಯಾಗಿ ಅಲ್ಲಿ ನಿಂತ್ಕೊಂಡಾಗ ಆ ಪದ ಬಳಕೆ ಮಾಡಿ ಆಕೆಯನ್ನು ಕುಗ್ಗಿಸುವಂಥ ಆ ಕೆಲಸ ಏನಿದೆ ವ್ಯವಸ್ಥೆ ಮಾಡ್ತಾ ಇದೆ. ಸೊ ಇದರ ವಿರುದ್ಧ ನಾವಿದ್ದೀವಿ. ಅವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾತಾಡಿದಾಗ ಸ್ವಂತ ಕ್ಯಾಬಿನೆಟ್ ಕೊಲಿಗು DK ಶಿವಕುಮಾರ್ಗೆ, ಡೆಪ್ಯೂಟಿ CMಗೆ ತುಂಬ ಹತ್ತಿರದಂಥ ಕ್ಯಾಬಿನೆಟ್ ಕೊಲಿಗ್ ಅವ್ರಿಗಂದಾಗ ಇದೇ DK ಶಿವಕುಮಾರ್ ಮಾತಾಡಲಿಲ್ಲ. ಅದೇ ಈ ಚಿತ್ರರಂಗದವ್ರಿಗೆ ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಆ ನಟು ಬೋಲ್ಟ್ ಟೈಟು ಅವತ್ತು CT ರವಿಗೆ ಮಾಡಿದಿದ್ರೆ DK ಶಿವಕುಮಾರು ಒಬ್ಬ ಡೆಪ್ಯೂಟಿ CM, ಒಬ್ಬ KPCC ಅಧ್ಯಕ್ಷ ಅಂತ ಒಪ್ಕೊಳ್ಳಬಹುದಾಗಿತ್ತು. ಒಬ್ಬ ಕ್ಯಾಬಿನೆಟ್ ಕೊಲಿಗ್ಗೆ ಅಂದಾಗ ಬಾಯಿ ಮುಚ್ಕೊಂಡಿದ್ದಂಥ DK ಶಿವಕುಮಾರು ಯಾವುದೋ ಒಂದು ಸಮುದಾಯದವರು ನೀವು ಮಾಡೋವಂಥ ಯಾವುದೋ ಪೊಲಿಟಿಕಲ್ ಗಿಮಿಕ್ಗೆ, ಯಾವುದೋ ಮೇಕೆದಾಟು ಯೋಜನೆಗೆ ಫಿಲಮ್ ಅವ್ರು ಬಂದಿಲ್ಲ ಅಂತ ನಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ. ಮೋಸ್ಟ್ಲಿ ಈ ಪದ ಬಳಕೆ ಎಲ್ಲ ಸರಿ ಇಲ್ಲ. ಅಕಸ್ಮಾತ್ ನಮ್ಮಂಥವ್ರು ಮಾತಾಡಿದ್ರೆ ಸರಿ, ಏನೋ ಪರವಾಗಿಲ್ಲ ಬಿಡಿ, ನಾವು ವಿ ಆರ್ ಅಪ್ಕಮಿಂಗ್ ಬಡಿಂಗ್ ಪೊಲಿಟಿಷಿಯನ್ಸ್, ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದನ್ನು ಮಾತಾಡಬಾರ್ದಿತ್ತು ಅನ್ನೋದು ನಮ್ಮ. ಸರ್, 2028ಕ್ಕೆ ನೀವೇನಾದ್ರೂ MLA ಅಥವಾ CMನೇ ಆದ್ರೆ ಯಾವ ತರ ಜನಪರ ಕೆಲಸಗಳನ್ನು ಮಾಡ್ತಾರೆ ಸರ್? 2028ಕ್ಕೆ ನನ್ನೊಂದು ಕನಸಿದೆ ಸರ್. ನನಗೊಂದು ಕನಸಿದೆ. ನನ್ನ ಕರ್ನಾಟಕ ಹಂಗಿರ್ಬೇಕು. ನನ್ನ ಕರ್ನಾಟಕ ಯಾಕೆ ಅಂತಂದರೆ ಇಲ್ಲಿ ಇರೋರೆಲ್ಲ ನನ್ನ ಫ್ಯಾಮಿಲಿ, ಇದೆಲ್ಲ ನಮ್ಮ ಕುಟುಂಬ ಇದ್ದಂಗೆ. 6 ಕೋಟಿ ಕನ್ನಡಿಗರು ನಮ್ಮ ಕುಟುಂಬ. ಅವ್ರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ಸಮುದಾಯದವ್ರಿರಲಿ, ನನ್ನ ಕುಟುಂಬ ಅನ್ಕೊತೀನಿ. ಅಕಸ್ಮಾತ್ ನನ್ನಂತವನೇನಾದರೂ CM ಆದರೆ, ಸೊ ಮೊದಲನೇದಾಗಿ ಸರ್ಕಾರಿ ಸೇವೆಗಳು, ಸರ್ಕಾರಿ ಕಚೇರಿಗೆ ಹೋಗಿ ಲಂಚ ಕೊಟ್ಟು ಮಾಡಿಸ್ಕೊಬೇಕಾದಂಥ ಒಂದು ಕರ್ಮ ಇದೆ ನಮ್ಮ 6 ಕೋಟಿ ಕನ್ನಡಿಗರ ಮೇಲೆ. ನಮ್ಮ 6 ಕೋಟಿ ಕನ್ನಡಿಗರು ಇಷ್ಟು ಪವರ್ಫುಲ್ಲು ಅಂತಂದರೆ, ಅವ್ರು ಒಂದು ಬಟನ್ ಒತ್ತಿದ್ರೆ, ಒಂದೊಂದು ಬಟನ್ 2 ಬಟನ್ ಒತ್ತಿದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಆಗುತ್ತೆ, ಇಲ್ಲಿ ರಾಜ್ಯ ಸರ್ಕಾರ ಆಗುತ್ತೆ. ಒಂದು ಬಟನ್ನಲ್ಲಿ ಸರ್ಕಾರಗಳ ನಿರ್ಮಾಣ ಮಾಡೋ ಒಂದು ಸೃಷ್ಟಿಸುವಂಥ ಶಕ್ತಿ 6 ಕೋಟಿ ಕನ್ನಡಿಗರಿಲ್ಲದೆ. 24 ಗಂಟೆ ಟ್ಯಾಕ್ಸ್ ಕಡಿಯೋದಿಂದನೇ ಕೇಂದ್ರ ಸರ್ಕಾರ ಬಿಳೆ ಆನೆ, ರಾಜ್ಯ ಸರ್ಕಾರ ಕರೆ ಆನೆ. ಈ 2 ಆನೆಗಳನ್ನು ಸಾಕೋರೆ ನಮ್ಮ 6 ಕೋಟಿ ಕನ್ನಡಿಗರು. ಸರ್, ಒಂದು ಸರ್ಕಾರ ನಿರ್ಮಾಣ ಮಾಡಿ ಆನೆಗಳ ರೀತಿ ಇರುವಂಥ ಸರ್ಕಾರಗಳಿಗೆ ತೆರಿಗೆ ಕೊಟ್ಟು ಸಾಕುವಂಥ ನಾಗರಿಕ ಈ ವೋಟ್ ಕೊಟ್ಟು ಟ್ಯಾಕ್ಸ್ ಕಟ್ಟಿ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡ್ಕೊಬೇಕಾಯ್ತಲ್ಲ, ಇದು ನಿಲ್ಲಬೇಕಾಗಿದೆ. ಹಂಗಾಗಿ ಒಂದು ಸರ್ಕಾರಿ ಕಾಲ್ ಸೆಂಟ್ರನ್ನ, ಕರ್ನಾಟಕ ಸರ್ಕಾರದ ಕಾಲ್ ಸೆಂಟರ್ ಅಂತ ಮಾಡಿ, ನಿಮ್ಮ ಮನೇಲಿ ಮಗು ಹುಡ್ತಾ ಬಸ್ ಸರ್ಟಿಫಿಕೇಟ್ ಬೇಕಾ, ಮುನ್ಸಿಪಾಲ್ಟಿಗೆ ಹೋಗಂಗಿಲ್ಲ, ಒಂದು ಫೋನ್ ಮಾಡಿದೆ ಸಾಕು, ಸರ್ಕಾರದ ಅಧಿಕಾರಿ ನಿಮ್ಮ ಮನೆಗೆ ಬಂದು ಅಲ್ಲೇ ಡೆಲಿವರಿ ಮಾಡೋದು. ಡೆತ್ ಸರ್ಟಿಫಿಕೇಟ್ ಬೇಕು, ಪ್ಲ್ಯಾನ್ ಬೇಕು, DL ಬೇಕು, ನಿನಗೆ ಜಾತಿ ಸರ್ಟಿಫಿಕೇಟ್ ಬೇಕು, ಅಲ್ಲೇ ಬಂದು ಸರ್ಕಾರ ಸೇವೆ ಮನೆಗೆ ಬರಬೇಕು. 10 ರೂಪಾಯಿ ಕೊಟ್ಟರೆ ನಿಮಗೆ ಬಸ್ ಸರ್ಟಿಫಿಕೇಟು, 15 ರೂಪಾಯಿ ಕೊಟ್ಟರೆ ಡೆತ್ ಸರ್ಟಿಫಿಕೇಟು, ಆಮೇಲೆ ಪ್ಲ್ಯಾನ್ ಅಪ್ರೂವಲ್ ಬೇಕಾ 250 ರೂಪಾಯಿ. ಸೊ ಈ ರೀತಿ ಎಲ್ಲ ಸೇವೆಗಳು. DL ಬೇಕಾ 5,000 10,000 ಲಂಚ ಕೊಡೋದು ಬೇಡ, ಮನೆಗೆ ಬಂದು 150 ರೂಪಾಯಿ ಕೊಟ್ಟು ಒಂದು DLನ ಕೊಡಬೇಕು. ಸೊ ನಮ್ಗೆ ಏನಕ್ಕೆ ಅಂತಂದರೆ, ನಿಮ್ಮ ತೆರಿಗೆಯಿಂದ ಸರ್ಕಾರ ನಡೀತದೆ, ನಿಮಗೆ ಸೇವೆ ಮಾಡೋಕ್ಕೆ ನಾವಿರೋದು.
ನಿಮ್ಮನ್ನು ಸರ್ಕಾರದ ಕಚೇರಿಗಳು ಕಟ್ಸ್ಕೊಂಡು ಅಲ್ಲಿ ಅಧಿಕಾರಿಗಳು ಲಂಚ ಇಸ್ಕೊಂಡು ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋದನ್ನು ನಿಲ್ಲಿಸಬೇಕಾಗಿ. ಹಾಗಾಗಿ ಮೊದಲನೇದಾಗಿ 2028ಕ್ಕೆ ಇಫ್ ಅಟ್ ಆಲ್ ಐ ಬಿಕಮ್ ಎ CM, ಒಂದು ಕರ್ನಾಟಕದ ಕಾಲ್ ಸೆಂಟರ್ನ ವಿದಿನ್ ಟೈಮ್ ಬೌಂಡ್ ಮ್ಯಾನರ್ 3 ತಿಂಗಳಲ್ಲಿ ಕ್ರಿಯೇಟ್ ಮಾಡ್ತೀವಿ. ಒಂದು 500ಕ್ಕೂ ಹೆಚ್ಚು ಅಂಡರ್ ಸೆಕ್ರೆಟರಿಗಳನ್ನು ತಮ್ಮದೇ ಆದಂಥ ಅಧಿಕಾರ ಕೊಟ್ಟು ಅವ್ರನ್ನ ನಾಮಿನೇಟ್ ಅವ್ರನ್ನ ವಿಲ್ ಅಪಾಯಿಂಟ್ ದೆಮ್ ಇನ್ ದ ಕಾಲ್ ಸೆಂಟರ್. ರೈತರಿಗೆ ಕರೆಂಟ್ ಬರಲಿಲ್ಲ, ಕಾಲ್ ಸೆಂಟರ್ಗೆ ಫೋನ್ ಮಾಡಬೇಕು. ರೈತರಿಗೆ ಬೀಜದ ಅದಕ್ಕೆ ಐ ಥಿಂಕ್ ಡೂಪ್ಲಿಕೇಟ್ ಬೀಜ ಸಿಗ್ತಾ ಇದೆಯಾ ಕಾಲ್ ಸೆಂಟರ್ಗೆ, ಅಲ್ಲಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಇವನು ಅಧಿಕಾರಿ ಹೋಗಿ ಅಲ್ಲಿ ಅಟೆಂಡ್ ಮಾಡಬೇಕು. ಅಲ್ಲಿ ಎವ್ರಿಥಿಂಗ್ ವಿಲ್ ಗೆಟ್ ರೆಕಾರ್ಡ್, ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ನೀವು ಕಂಪ್ಲೇಂಟ್ ಕೊಡಬೇಕಾ ಭ್ರಷ್ಟಾಚಾರದ ವಿರುದ್ಧ, ಲೋಕಾಯುಕ್ತಕ್ಕೆ ಹೋಗಿ ನೀವು ಅಫಿಡೇವಿಟ್ ಫಿಲಪ್ ಮಾಡಿ ಕಂಪ್ಲೇಂಟಲ್ಲಿ ಕೊಡಬೇಕಾಗಿಲ್ಲ. ನೀವು ಸಂಬಂಧಪಟ್ಟಂಥ ತಾಲೂಕು ಕಚೇರಿಯಲ್ಲಿ ಒಂದು ಮಾನಿಟರ್ ಹಾಕೋದು, ಅಲ್ಲೇ ಬಂದು ವಿಡಿಯೋ ಮುಖಾಂತರ ಕೊಟ್ಟರೆ ಅದು ಕಂಪ್ಲೇಂಟ್ ಆಗಿ ತಗೊಳ್ಬೇಕು. ಸಾರ್ವಜನಿಕರಿಗೆ ಆ ಬರವಣಿಗೆ ಅನ್ನೋದು ಕೂಡ ಕಡಿಮೆ ಆಗಬೇಕು. ಎಷ್ಟೋ ಜನ ಪಾಪ ಬರೆಯಕ್ಕೆ ಬರಲ್ಲ, ಆದರೆ ಕಂಪ್ಲೇಂಟ್ ಕೊಡಬೇಕು ಅಂತ ಇರ್ತದೆ. ಅವ್ರು ಯಾವ ರೀತಿ, ಇವು ಟೆಕ್ನಾಲಜಿ ಇದೆ. ತಾಲೂಕು ಕಚೇರಿನಲ್ಲಿ, ಪಂಚಾಯತಿ ಕಚೇರಿನಲ್ಲಿ, ಮುನ್ಸಿಪಾಲ್ಟಿನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಡೆಸ್ಕ್ ಹಾಕೋಣ, ಅಲ್ಲೊಂದು ಮಾನಿಟರ್ ಹಾಕೋಣ, ಅಲ್ಲಿ ಬಂದು ಬಟನ್ ಹೊತ್ತಿದ್ರೆ ಅದು ಇವ್ರಿಗೆ ಏನು ಕಂಪ್ಲೇಂಟ್ ಹೇಳಬೇಕು ಅದ್ರಲ್ಲಿ ಕಾಲ್ ಸೆಂಟರ್ ಕಾರ್ಡ್ ಹಾಕಬೇಕು. ಅವ್ರು ಅದ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಬಗೆಹರಿಸಿ ಅದನ್ನು ಅಪ್ಡೇಟ್ ಮಾಡಬೇಕು. ಈ ರೀತಿ ಒಂದು ಪಾರದರ್ಶಕವಾದಂಥ ಒಂದು ವ್ಯವಸ್ಥೆ, ಟೆಕ್ನಾಲಜಿ ಇರುವಂಥ ವ್ಯವಸ್ಥೆ, ಓದು ಬರೋಕ್ಕಾಗದಿರೋರು ಕೂಡ ತಮ್ಮ ವ್ಯವಹಾರವನ್ನು ಮಾಡಬೇಕಾದಂಥ ಒಂದು ಫ್ರೆಂಡ್ಲಿ ಸರ್ಕಾರವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸಿದೆ. 58 ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಗೇಟ್ಸ್ ಇದೆ. ರಾಜ್ಯ ಹೆದ್ದಾರಿಗಳ ಒಂದು 30 ಟೋಲ್ ಗೇಟ್ ಇದೆ. ಟೋಲ್ ಗೇಟ್ ಮುಕ್ತ ರಸ್ತೆ ನೋಡಬೇಕು ಅನ್ನೋದೊಂದು ಆಸೆ. ಅಂದರೆ ನಾವು ತೆರಿಗೆ ಕಟ್ಟಿ ಮತ್ತೆ ಹೋಗಿ ಟೋಲ್ ಗೇಟ್ ಕಟ್ಟೋದಿದೆಯಲ್ಲ, ಇದು ನೋವಾಗುತ್ತೆ ಜನರಿಗೆ. ಪಾಪ ಬೇಜಾರು. ಟೋಲ್ ಗೇಟ್ ಅನ್ನೋದು ಒಂಥರ ಜೈಲಿಗೆ ಹೋದಂಗೆ. ಇಷ್ಟೆಲ್ಲ ಕಟ್ಟಿ ದುಡ್ಡು ಕಟ್ಟಬೇಕಲ್ಲ ನಾವು ಓಡಾಡೋಕ್ಕೆ. ಮತ್ತು ನಮ್ಮ ಸ್ವತಂತ್ರ ಎಲ್ಲಿದೆ? ಸ್ವತಂತ್ರ ಭಾರತ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತಾರೆ, ಮತ್ತು ಟೋಲ್ ಯಾಕೆ ಕಟ್ಟಿದ್ದೀರಾ? ಸೊ ಭಾರತದಲ್ಲಿ ಮೊದಲನೇ ಬಾರಿಗೆ ಕಾನೂನಾತ್ಮಕವಾಗಿ ಟೋಲ್ ಗೇಟ್ಗಳಿಗೆ ಮೂಗುದಾರ ಹಾಕುವಂಥ ಕೆಲಸವನ್ನು ಅಕಸ್ಮಾತ್ ನಾನು ಬಂದರೆ ಅಥವಾ ನಮ್ಮದೇ ಆದಂಥ ಒಂದು ಸರ್ಕಾರ ಬಂದರೆ ಖಂಡಿತವಾಗಿ ಮೂಗುದಾರ ಫಸ್ಟ್ ಹಾಕಿ, ತದನಂತರ ಇವು ಕಣ್ಮರೆ ಆಗಬೇಕು. ಮೂಗುದಾರ ಮತ್ತು ಟೈಮ್ ಬೌಂಡ್ ಮ್ಯಾನಲ್ಲಿ ಈ ಟೋಲ್ ಗೇಟ್ಗಳು ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಗಳನ್ನು, ರಾಜ್ಯ ಹೆದ್ದಾರಿಗಳಿಂದ ಕಾಣೆ ಆಗಬೇಕು. ಟೋಲ್ ಗೇಟ್ ಮುಕ್ತ ರಸ್ತೆ ನೋಡಬೇಕು ಅನ್ನೋದು ಒಂದು ಕನಸು, ಅದು ಜನರ ಕನಸು ಕೂಡ. ಸೊ 41,000 ಶಾಲೆಗಳಿದೆ, ಬಿದ್ದೋಗೋ ಪರಿಸ್ಥಿತಿಲಿದೆ. ಎಲ್ಲಿ ಬೇಡ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹಳ್ಳಿಯಿಂದ ಡೆಲ್ಲಿಗೆ ಹೋದರು. ಇವತ್ತು ಅವರು ಕಲಬುರಗಿಗೆ ಹೋಗ್ಬಿಟ್ಟು ನೋಡ್ಬಿಟ್ರೆ ಎಷ್ಟೋ ಶಾಲೆಗಳು ಬಿದ್ದೋಗೋ ಪರಿಸ್ಥಿತಿಲಿದೆ. ಪ್ರಿಯಾಂಕಾ ಖರ್ಗೆ ಮಿನಿಸ್ಟ್ರು, ಇವ್ರು ನೋಡಿದೆ KPCC ಅಧ್ಯಕ್ಷ, ಹಳ್ಳಿಯಿಂದ ಡೆಲ್ಲಿಗೆ ಜನ ಕಳಿಸಿದ್ರು. ಆದರೆ ಕಲಬುರಗಿಯ ಗುಲ್ಬರ್ಗ ಪರಿಸ್ಥಿತಿ ಮಾತ್ರ ಬಾಯಿ ಬಡ್ಕೊಳಂಗಿದೆ. ಸೊ ಮಿನಿಮಮ್ ಮಾನವೀಯತೆ ವ್ಯವಸ್ಥೆಯನ್ನು ಪ್ರತಿ ಜಿಲ್ಲೆಗೂ ಪ್ರತಿ ಹಳ್ಳಿಗೂ ಮಾಡಬೇಕನ್ನೋದು. 41,000 ಶಾಲೆಗಳಿದೆ ಸರ್. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ ಮಾಡಿದ್ರೆ ನಾವ್ಯಾಕೆ ಸರ್ ಮಾಡೋಕ್ಕಾಗಲ್ಲ? ನಾವ್ಯಾಕೆ ಸರ್ ಕಾನ್ವೆಂಟ್ ಥರ ನಮ್ಮ ಮಕ್ಕಳಿಗೆ, ಪ್ರತಿಯೊಬ್ಬ ಮಕ್ಕಳಿಗೂ ಆ ವ್ಯವಸ್ಥೆನ ಕಲ್ಪಿಸುವಂಥ ಒಂದು ಪ್ರತಿಕ್ರಿಯೆ ಮಾಡಬೇಕು. ಟೈಮ್ ಬೌಂಡ್ ಮ್ಯಾನರಲ್ಲಿ ವಿತಿನ್ 1 year ಕರ್ನಾಟಕದ ಶಾಲೆಗಳು ಕಾನ್ವೆಂಟ್ ಶಾಲೆಗಳ ಥರ ಕನ್ವರ್ಟ್ ಆಗಬೇಕು. ಇನ್ಫ್ರಾಸ್ಟ್ರಕ್ಚರು ಅಲ್ಲಿ ಟೀಚರ್ಸ್ ಶಾರ್ಟೇಜಸ್ ಇದೆ, ಗ್ರೂಪ್ ಡಿ ನೌಕರ ಶಾರ್ಟೇಜಸ್ ಇದೆ, PD ಮಾಸ್ಟರ್ ಶಾರ್ಟೇಜಸ್ ಇದೆ. ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಅನ್ನೋದು ಸರ್. ಹೆಲ್ತು ಮತ್ತು ಎಜುಕೇಷನು ಕರ್ನಾಟಕದಲ್ಲಿ ಫ್ರೀ ಆಗಬೇಕು ಅನ್ನೋದು. ಒಂದು ಭೂತಾನ್ ದೇಶದಲ್ಲಿ, ಶ್ರೀಲಂಕಾದಲ್ಲಿ ಫ್ರೀ ಇರಬೇಕಾದ್ರೆ, ಉಚಿತ ಇರಬೇಕಾದ್ರೆ ನಾವು ಕಟ್ತಾರ ತೆರಿಗೆ ಅದನ್ನು ಮಾಡಲಿಕ್ಕೆ. ಬಟ್ ಇಲ್ಲಿ ಈ ಡಕಾಯಿತರು, ಕೊಲೆಗರಕರು, ರೇಪಿಸ್ಟ್ಗಳು ಹೋಗಿ ಅಲ್ಲಿ ಕೂತ್ಕೊಂಡಿರೋದ್ರಿಂದ ಈ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ. ಸೊ ಪ್ರತಿ ಜಿಲ್ಲೆಗೊಂದು ಆಸ್ಪತ್ರೆಗಳು, ಹೈಟೆಕ್ ಆಸ್ಪತ್ರೆ, ಮತ್ತು ಆಸ್ಪತ್ರೆಯಲ್ಲಿ ನಾನಾ ರೀತಿ ವಿಭಿನ್ನವಾದಂಥ ಡಿಫ್ರೆಂಟ್ ಲೈಕ್ ಇವಾಗ ಹೋಮಿಯೋಪತಿ ಇದೆ, ಆಯುರ್ವೇದಿಕ್ ಇದೆ, ಮತ್ತು ಇದು ಇಂಗ್ಲೀಷ್ ಮೆಡಿಸಿನ್ಸ್ ಇದೆ. ಸೊ ಜನರಿಗೆ ಬೇಕಾದಂಥ ಅಂದರೆ ಅವನಿಗೆ ಹೋಮಿಯೋಪತಿ ಬೇಕಾ, ಸರ್ಕಾರ ಹೋಮಿಯೋಪತಿ ಹಾಸ್ಪಿಟ್ಲನ್ನ ಆ ಜಿಲ್ಲೆನಲ್ಲಿ ಇಟ್ಟಿರಬೇಕು. ಅವನಿಷ್ಟ ಅದು, ಅವ್ನು ಹೋಮಿಯೋಪತಿಗೆ ಹೋಗಲಿ, ಅವ್ನು ಬೇಕಾ ಆಯುರ್ವೇದಿಕ್ ಹೋಗಲಿ, ಅವ್ನು ಬೇಕಾ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ಳಿ. ಸರ್ ಆಯ್ಕೆನ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಒಬ್ಬ CM ಆದನ್ನು ಮಾಡಬೇಕು, ಒಬ್ಬ ಮಿನಿಸ್ಟ್ರು ಮಾಡಬೇಕು, ಒಂದು ಸರ್ಕಾರ ಮಾಡಬೇಕು, ಒಂದು ಪಕ್ಷ ಮಾಡಬೇಕು. ನಮ್ಮ ದುರದೃಷ್ಟ ಯಾರು ಮಾಡ್ತಾ ಇಲ್ಲ. ಈ ಕನಸಂತೂ 2028ಗೆ ತುಂಬ ದೊಡ್ಡ ಮಟ್ಟಕ್ಕೆ ಜನರಿಗೋಸ್ಕರ ಕಟ್ಕೊಂಡಿದ್ದೀವಿ. ಸೊ ಅದೊಂದು ಆಗಬೇಕು. 41,000 ಕೆರೆ ಇದೆ ಸರ್. ಟೈಮ್ ಬೌಂಡ್ ಮ್ಯಾನರಲ್ಲಿ ಹೂಳೆತ್ತಬೇಕು. ಜಿಲ್ಲಾಧಿಕಾರಿಗಳು ಅಕಸ್ಮಾತ್ ನಾವು ಬಂದರೆ ಆ ಜಿಲ್ಲಾಧಿಕಾರಿಗಳ ಮೇಲೆ ಟೌನ್ ಬೌಂಡ್ ಮ್ಯಾನರಲ್ಲಿ ಆ ಕೆರೆಗಳನ್ನು ಹೂಳೆತ್ತಿಸ್ತೀವಿ. ಆ ಕೆರೆಗೆ ಹರಿಯುವಂಥ ಹಳ್ಳಗಳೇನಿದೆ ಅದು ಕೂಡ ಮುಚ್ಚೋಗಿದೆಯಂತೆ. ವಿ ಹ್ಯಾವ್ ಟು ರಿಓಪನ್ ನ್ಯಾಚುರಲ್, ಆ ನೇಚರ್, ಆ ಪ್ರಕೃತಿಯನ್ನು ಮಾಡಿರುವಂಥ ಡಿಸೈನ್ ಏನಿದೆ ಅದನ್ನು ಮತ್ತೆ ವಾಪಸ್ ತರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಯಾಕಂದರೆ ಕೆರೆ ಹೂಳೆತ್ತಿದ್ರೆ ಬೋರ್ವೆಲಲ್ಲಿ ನೀರು ಜಾಸ್ತಿ ಆಗುತ್ತೆ. ಅದೊಂದಿದೆ. ರೈತರಿಗೆ ಅವರು ಅನ್ನ ಕೊಟ್ಟು ನೇಣು ಹಾಕೊಂಬಾರ್ದು, ಅದಕ್ಕಿಂತ ದರಿದ್ರ ಬೇರೆ ಒಂದಿಲ್ಲ. ಹಾಗಾಗಿ ರೈತರುಗಳಿಗೆ
ಪಾರದರ್ಶಕವಾಗಿ ಡೂಪ್ಲಿಕೇಟ್ ಬೀಜಗಳನ್ನು ನಿಲ್ಲಿಸುವಂಥ ಕಾರ್ಯಕ್ರಮ ಆಗಬೇಕು. ಕೆರೆ ಹೂಳೆತ್ತಿದ್ರೆ ರೈತರು ಬೋರ್ವೆಲ್ ನೀರು ಬರ್ತದೆ. ಸಾಧ್ಯವಾದರೆ ಸ್ಟೇಜ್ ಬೈ ಸ್ಟೇಜ್ ವಿತಿನ್ 2 ಇಯರ್ಸಲ್ಲಿ ಒಂದು 10 ಲಕ್ಷ ಬೋರ್ವೆಲ್ ಇದೆಯಂತೆ. 10 ಲಕ್ಷ ಬೋರ್ವೆಲ್ಸ್ಗೂ ಸೋಲಾರ್ ಪ್ಯಾನಲ್ಸ್, ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗ್ತಾ ಇದ್ದಂಗೆ ಅವ್ರದ್ದು ಸೋಲಾರ್ ಪ್ಯಾನಲಿಂದ ಕರೆಂಟ್ ಬರಬೇಕು. ಅವ್ನು ಬೆಳಗ್ಗೆ 6 ಗಂಟೆಗೆ ಆ ರೈತ ಬೆಳಗ್ಗೆ ಬೋರ್ವೆಲ್ ಆನ್ ಮಾಡ್ಕೊಬೇಕು, ಅದು ತುಂಬ ನೀರು ಬರಬೇಕು. ಒಂದು ಕನಸು ಸರ್ ಇದು. ಇದು ಮಾಡ್ಬೋದು. ಇದೇನು ದೊಡ್ಡ ನೀವು ಏನೋ ಚಂದ್ರನ ಮೇಲೆ ಕೋತಾ ಇದ್ದೀವಿ, ಅಲ್ಲೆಲ್ಲ ಏನೋ ಕಂಡುಹಿಡಿದ್ಬಿಟ್ಟಿದ್ದೀವಿ ಅಂತ. ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ. ಭೂಮಿ ಮೇಲೆ ಇರೋಂಥ ರೈತರಿಗೆ ನೀರು ಕೊಡಬೇಕಾದ್ದು ಕೂಡ ಚಂದ್ರಗೆ ಹೋಗೋಕ್ಕಿಂತ ದೊಡ್ಡ ಪ್ರಾಜೆಕ್ಟು ಅನ್ನೋದನ್ನ ಸರ್ಕಾರ ತಿಳ್ಕೊಬೇಕಾಗಿದೆ ಸರ್. ನಾವು ಚಂದ್ರ ಮೇಲೆ ಹೋಗಿದ್ದೀವಿ ಅಂತೇಳಿ ತುಂಬ ದೊಡ್ಡ ಮಟ್ಟಕ್ಕೆ ಸರ್ಕಾರಗಳು ಪ್ರೊಜೆಕ್ಟ್ ಮಾಡ್ಕೊಳ್ತದೆ. ಚಂದ್ರ ಮೇಲೆ ಜೀವನ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಜೀವನ ಮಾಡೋಕ್ಕೆ ಭೂಮಿ ಎಂದು ಕೊಟ್ಟಿದೆ. ಈ ಭಾರತ ಇದೆ, ಭಾರತದಲ್ಲಿ ಒಂದು ಕರ್ನಾಟಕ ಇದೆ. ಕರ್ನಾಟಕದಲ್ಲಿ 32 ಜಿಲ್ಲೆ ಇದೆ. ಆ 32 ಜಿಲ್ಲೆಯಲ್ಲಿ 6 ಕೋಟಿ ಜನ ಇದ್ದಾರೆ. ಆ ಜನರಲ್ಲಿ ಒಂದಷ್ಟು ಜನ ರೈತರಿದ್ದಾರೆ. ಆ ರೈತರಿಗೆ ಸಲ್ಲಬೇಕಾದಂಥ ಇಂಪಾರ್ಟೆನ್ಸು, ಯಾವುದೇ ಜಮೀನ ಕಿತ್ಕೊಂಡು ಇಂಡಸ್ಟ್ರಿ ಮಾಡೋಕ್ಕೆ ರೆಡಿ ಇರುವಂಥ ಸರ್ಕಾರಗಳು ರಿಯಲ್ ಎಸ್ಟೇಟ್ ಹೆಸರಲ್ಲಿ ಆ ರೈತರುಗಳಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕಾದಂಥ ಕೆಲಸ ಇದೆ ಸರ್. ಆಮೇಲೆ ಡ್ರಗ್ಸ್ ಬ್ಯಾನ್ ಆಗಬೇಕು. ಮತ್ತು ಇವತ್ತಿನ ಯುವಕರುಗಳಿಗೆ ಜಾಬ್ಸ್ ಕ್ರಿಯೇಟ್ ಆಗಬೇಕು. ಸರ್ಕಾರಿ ನೌಕರರಿಗೆ ಸಂಬಳ ಜಾಸ್ತಿ ಆಗಬೇಕು. ಎಸ್ಪೆಷಲಿ ಗ್ರೂಪ್ ಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಸ್ಯಾಲ್ರಿ ಮಾಡಬೇಕು. ತಮಿಳ್ನಾಡು ಮತ್ತು ಇದು ಥರ ಅದೊಂದು ನನಗೆ ಮಹತ್ತರ. ಯಾಕಂದರೆ ಯಾವಾಗಲೂ ಹೇಳೋದೇನು ಅಂತಂದರೆ ಜಗದೀಶ್ ಅವರು ಪೊಲೀಸ್ ವಿರೋಧಿ ಅಂತ. ಡೆಫಿನೆಟ್ಲಿ ಭ್ರಷ್ಟ ಪೊಲೀಸ್ ವಿರೋಧಿ, ಬಟ್ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತೀವಿ. ಯಾಕಂದರೆ ಉತ್ತರ ಕರ್ನಾಟಕದ ರೈತ ಕುಟುಂಬಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬರ್ತಾರೆ, ಪಾಪ ಬಸ್ ಡ್ರೈವರ್ಗಳಾಗ್ತಾರೆ. ಆ ಕನಿಷ್ಠ ವೇತನವನ್ನು ಒಂದು 80,000ಕ್ಕೆ ಏರಿಸಬೇಕು ಅನ್ನೋದು ನಂದೊಂದು ಅದೊಂದು ಮಹತ್ವರ. ಯಾಕಂದರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ. ಸಿಂಗಾಪುರಲ್ಲಿ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಹಾಗಾಗಿ ಅಲ್ಲಿನ ಸರ್ಕಾರಿ ನೌಕರರು ಭ್ರಷ್ಟಾಚಾರ ಮಾಡಲ್ಲ ಅಂತ ರಿಪೋರ್ಟ್ ಇದೆ. ಅದೊಂದು ಮಾಡಬೇಕಂತ ಇದೆ ಸರ್. ಒಂದಿಷ್ಟು. ಆಮೇಲೆ ಕ್ರೈಮ್ ಕಡಿಮೆ ಆಗಬೇಕು. FIR ಕಮ್ಮಿ, ಸ್ಟೇಷನ್ಗಳಲ್ಲಿ FIR 0 ಆಗಬೇಕು. ಅಲ್ಲಿಗೆ ನಾವು ಒಂದು ಒಳ್ಳೆ ಸರ್ಕಾರ ಮಾಡಿದ್ವಿ ಅಂತ ನಮ್ಗೆ ಅನ್ನಿಸ್ತದೆ. ನಾನು ಅಕಸ್ಮಾತ್ ನಾನೇ ಮಾಡಿದ್ರೆ ಜೈಲುಗಳಲ್ಲಿ ಕೈದಿಗಳು ಕಡಿಮೆ ಆಗಬೇಕು. ಸಮಾಜ ಇವತ್ತು ಕೈದಿಗಳನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದ್ರೆ ಸಾಧನೆ ಅಲ್ಲ. ನೆದರ್ಲ್ಯಾಂಡಲ್ಲಿ 18 ಜೈಲುಗಳನ್ನು ಕಳೆದ 10 ವರ್ಷದಲ್ಲಿ ಮುಚ್ಚಿದ್ದಾರೆ. ಕಾರಣ ಯಾಕೆ ಅಂತಂದರೆ ಅಲ್ಲಿ ಕ್ರೈಮ್ ರೇಟ್ ಬರ್ತಾ ಕಮ್ಮಿ ಆಗ್ತಾ ಇದೆ. ಸರ್ಕಾರ ಪೊಲೀಸರು ಕೆಲಸ ಮಾಡಿದ್ದಾರೆ. ಸೊ ನನಗೂ ಅಷ್ಟೇ ಕರ್ನಾಟಕದಲ್ಲಿ 58 ಜೈಲಿದೆ ಅಂತೆ ಸರ್. ಒಂದಷ್ಟು ಜೈಲುಗಳನ್ನು ನಮ್ಮ ಸರ್ಕಾರದಲ್ಲಿ ಮುಚ್ಚಿದ್ರೆ, ಅಂದರೆ ಕೈದಿಗಳಿಲ್ಲ ಅಂದರೆ ಮುಚ್ಚಲೇಬೇಕಾಗತ್ತೆ. ಆವತ್ತು ನಾವು ಒಳ್ಳೆ ಸರ್ಕಾರ ಮಾಡಿದ್ವಿ ಅಂತ ಅಥವಾ ಮಾಡ್ತೀವಿ ಅಂತ ನನಗೊಂದು ನಂಬಿಕೆ. ಜೈಲುಗಳು ಕಡಿಮೆ ಆಗಬೇಕು, ಕ್ರೈಮ್ ರೇಟ್ ಕಡಿಮೆ ಆಗಬೇಕು, FIR ಕಡಿಮೆ ಆಗಬೇಕು. ಕಾರಣ ಭಾರತದಲ್ಲಿ 5 ಕೋಟಿ FIRಗಳಿದೆ. ನಾನಾ FIR ಅಂದರೆ ಕೇಸ್ಗಳು ಪೆಂಡಿಂಗ್ ಇದೆ ನಾನಾ ಕೋರ್ಟ್ಗಳಲ್ಲಿ. ಸರ್ ನಮ್ಮ ಹತ್ರ ಜಡ್ಜಿಗಳೇ ಇಲ್ಲ, ಸ್ಯಾಂಕ್ಷನ್ ಜಡ್ಜಿಗಳೇ ಇಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಲ್ಲ, ಅದು ನಡ್ಸೋಕ್ಕೆ ಕೋರ್ಟ್ಗಳಿಲ್ಲ ಎಷ್ಟೋ ಕಡೆ. ಆಮೇಲೆ ಕೋರ್ಟ್ ಇದ್ರೂ ಕೂಡ ಜಡ್ಜ್ಗಳಿಲ್ಲ, ಜಡ್ಜ್ ಇದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ 5 ಕೋಟಿ ಕೇಸುಗಳನ್ನು ಇರೋ ಕೇಸುಗಳನ್ನೇ ಮುಗ್ಸೋಕ್ಕಾಗ್ತಾ ಇಲ್ಲ. ಪ್ರತಿದಿನ ನಾವು ಬೆಂಗಳೂರಲ್ಲಿ 100-150 FIRಗಳು ಆಡಪ್ ಆಗುತ್ತೆ. ಯಾವ ಕಾಲಕ್ಕೆ ಶಿಕ್ಷೆ ಆಗುತ್ತೆ? ಇವ್ರಿಗೆಲ್ಲ ಶಿಕ್ಷೆ ಆದರೆ ಜೈಲಲ್ಲಿದೆ, ಅದು ನೋಡ್ಕೊಳಕ್ಕೆ ಸಿಬ್ಬಂದಿನೂ ಇಲ್ಲ. ಸೊ ಹಾಗಾಗಿ ಅದೊಂದು ಇದು ಒಂದಿಷ್ಟು ಪ್ಲ್ಯಾನ್ಸನ್ನು ಇಟ್ಕೊಂಡಿದ್ದೀವಿ ಸರ್. ಅಕಸ್ಮಾತ್ ನಮ್ಮ ನಡುವಿನಲ್ಲಿ ಏನಾದ್ರು CM ನಮ್ಮಂಥರಾದ ಒಬ್ಬ ಉಪಮುಖ್ಯಮಂತ್ರಿ ಮಹಿಳೆನೇ ಆಗಿರಬೇಕು. ಯಾಕಂದರೆ ಒಬ್ಬ ಮಹಿಳಾ ಪ್ರತಿನಿಧಿ ಕೂಡ ಕರ್ನಾಟಕಕ್ಕೆ ಬೇಕಾಗಿದೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ರಾಜಕೀಯಕ್ಕೆ ಬರಬೇಕು ಸರ್. ಇದು ಒಂದು ದೊಡ್ಡ ಕನಸು ನನಗೆ. ಯಾಕಂದರೆ ಒಂದು ಮನೇನ ಮ್ಯಾನೇಜ್ ಮಾಡೋ ಒಂದು ಹೆಣ್ಮಕ್ಳು ರಾಜ್ಯನೂ ಕೂಡ ಮ್ಯಾನೇಜ್ ಮಾಡೋವಂಥ ಕೆಪಾಸಿಟಿ ಇದೆ. ಆಮೇಲೆ ಭ್ರಷ್ಟಾಚಾರ ವಿಚಾರ ಬಂದಾಗ ಹೆಣ್ಣು ಮಕ್ಕಳನ್ನ ವಿರೋಧ ಮಾಡ್ತಾರೆ. ಅದೊಂದು ಅವ್ರ ಹುಟ್ಟು ಗುಣ. ಜಗಳ ಮಾಡ್ತಾರೆ, ಅದು ಬೇರೆ ವಿಚಾರ ಗಂಡನ ಮೇಲೆ. ಬಟ್ ಭ್ರಷ್ಟಾಚಾರನ ವಿರೋಧ ಮಾಡುವಂಥ ಗುಣ ಅವರಲ್ಲಿರೋದ್ರಿಂದ ಹೆಚ್ಚಿನ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬಂದರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅನ್ನೋದು ಇಷ್ಟು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀವಿ. ಸಾಕಾರ ಆಗುತ್ತೋ ಬಿಡುತ್ತೋ, ಬಟ್ 2028 ನಂತರ ಕರ್ನಾಟಕವನ್ನು ಈ ರೀತಿ ನಾನು ನೋಡ್ಬೇಕಂತ. ಅಂದರೆ ಟೋಲ್ಗೇಟ್ ಮುಕ್ತವಾದಂಥ ರಸ್ತೆಗಳು, ಭ್ರಷ್ಟಾಚಾರ ಕಡಿಮೆ ಇರುವಂಥ ಒಂದು ವ್ಯವಸ್ಥೆ, ಸರ್ಕಾರಿ ಸೇವೆಗಳು ಮನೆಗೆ ಹೋಗಬೇಕು. ಅನ್ನ ಹಾಕೋ ರೈತ ಕೆರೆಯಲ್ಲಿ ನೀರು ನೋಡಿದಾಗ ಅವನಿಗೆ ಆ ಕಣ್ಣು ಹಸಿರಾಗುತ್ತೆ. ಅವ್ನ ಬೋರಲ್ಲಿ ನೀರು ಬಂದರೆ ಬಿಡಪ್ಪ ಸರ್ಕಾರದ ಮೇಲೆ ನಾನು ಡಿಪೆಂಡ್ ಇಲ್ಲ, ನನ್ನ ಸೂರ್ಯ ಹುಟ್ಟಿದ ತಕ್ಷಣ ಸೋಲಾರ್ ಪ್ಯಾನೆಲ್ ಮೇಲೆ ಬಿದ್ದ ತಕ್ಷಣ ಅವ್ನು ಕರೆಂಟ್ ಬರಬೇಕು, ಅವ್ನ ಬೋರಲ್ಲಿ ನೀರು ಬರಬೇಕು, ಅವ್ನ ಬೆಳೆ. ಅವ್ನು ಯಾವತ್ತೂ ಅಷ್ಟೇ ಯಾವ ಬಿಸ್ನೆಸ್ ಮೆನ್ಗೂ ಕಡಿಮೆ ಇಲ್ಲ. ಅವನು ಕೂಡ ಒಂದು ಕಾರಲ್ಲಿ ಓಡಾಡಬೇಕು. ಕಾರಲ್ಲಿ ಓಡಾಡಿಕೊಂಡ್ರು ವಿಧಾನಸೌಧಕ್ಕೆ ಒಂದು ರೌಂಡ್ ಹಾಕೋಣಕ್ಕೆ ರೈತರು ಬರಬೇಕು. ನೇಣಿಗೆ ಹೋಗಬಾರ್ದು, ಪೋಸ್ಟ್ ಮಾರ್ಟಮ್ಗೆ ಹೋಗಬಾರ್ದು, ಹೆಣ ಆಗಬಾರ್ದು ಅನ್ನೋದು ನಮ್ಮದೊಂದು ವಿಚಾರ ಸರ್. ಇವತ್ತಿನ ಹೆಣ್ಣುಮಕ್ಕಳು ರಾಮರಾಜ್ಯ ಅಂತಂದರೆ, ರಾಮರಾಜ್ಯ ಅಂದರೆ ರಾಮನ ಫೋಟೋ ಇಕ್ಕೋದಲ್ಲ. ನಮಗೆ ರಾಮರಾಜ್ಯ ಅಂತಂದರೆ ಹೆಣ್ಣು ಮಕ್ಕಳು ಭಯವಿಲ್ಲದೆ ವಾತಾವರಣದಲ್ಲಿ ಓಡಾಡಬೇಕು, ಅತ್ಯಾಚಾರಗಳಾಗಬಾರ್ದು.
ಅತ್ಯಾಚಾರ ಮುಕ್ತವಾದಂಥ ಸಮಾಜ ನಾವು ಯಾವತ್ತು ಮಾಡ್ತೀವಿ ಅದೇ ರಾಮರಾಜ್ಯ. ರಾಮರಾಜ್ಯ ಅಂದರೆ ರಾಮನ ಫೋಟೋ ಇಕ್ಕಿ ಸಂಭ್ರಮಿಸಿ ಉಚ್ಚಾಟ ಮೆರೆಯೋದಲ್ಲ ಅಥವಾ ಗಾಂಜಾ ಹೊಡೆಯೋದಲ್ಲ. ನನಗೆ ರಾಮರಾಜ್ಯ ಅಂದರೆ ನನಗಿರೋಂಥ ಕನಸು ಏನು ಅಂತಂದರೆ ಅತ್ಯಾಚಾರ ಮುಕ್ತವಾಗಿರಬೇಕು, ಹೆಣ್ಣುಮಕ್ಳಿಗೆ ಅದೇ ಗೌರವ ಸಿಗಬೇಕು, ಅವ್ರಿಗೆ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗಬೇಕು. ಸಾಧ್ಯವಾದರೆ ಸರ್ಕಾರವನ್ನಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರಿಗಳಲ್ಲಿ 50% ಹೆಚ್ಚು ಹೆಣ್ಮಕ್ಳಿದ್ರು ತುಂಬ ಒಳ್ಳೆಯದು. ಒಬ್ಬ ಮಹಿಳಾ ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೂ ಒಳ್ಳೆಯದು. ಭಯ ಮುಕ್ತ ವಾತಾವರಣ ಕರ್ನಾಟಕದಲ್ಲಿ ಇರಬೇಕು. ಯಾರು ಕೂಡ ಸೂಸೈಡ್ ಮಾಡ್ಕೊಳ್ಬಾರ್ದು. ಜನರ ಮುಖದಲ್ಲಿ ಅಲ್ಟಿಮೇಟಾಗಿ 6 ಕೋಟಿ ಜನರಲ್ಲಿ ಕನಿಷ್ಠ 10 ನಿಮಿಷನಾದರೂ ಅವ್ರ ಮುಖದಲ್ಲಿ ನಗು ಇರಬೇಕು. ಒಂದು ದಿನದಲ್ಲಿ ಸಾಯಂಕಾಲ ಬಂದರೆ ಬಿಡಪ್ಪ ಒಂದು ಒಳ್ಳೆ ಸರ್ಕಾರ ಆಗಿದೆ, ಏನಾರು ಹೆಲ್ತ್ ಇಶ್ಯೂ ಬಂದರೆ ಸರ್ಕಾರಿ ಆಸ್ಪತ್ರೆ ಇದೆ, ನಮ್ಮ ಮಕ್ಕಳು ಓದಲಿಕ್ಕೆ ಕಾನ್ವೆಂಟ್ ಥರ ಸರ್ಕಾರಿ ಶಾಲೆಗಳನ್ನ ಕನ್ವರ್ಟ್ ಮಾಡಿದ್ದಾರೆ, ಒಳ್ಳೆ ಸುರಕ್ಷಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಗೆ ಯಾಕೆ ತಲೆನೋವು? ಒಂದು ಭರವಸೆಯ ಸರ್ಕಾರ, ಒಂದು ಭರವಸೆಯ ಸಮಾಜ, ಒಂದು ಭರವಸೆ ಕರ್ನಾಟಕವನ್ನು ಜನಗಳಿಗೆ ಕೊಡಬೇಕು ಅಂತ ಇದೆ ಸರ್. ಅವಕಾಶ ಸಿಕ್ಕರೆ ನಮ್ಮಂಥವರೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲಂತ ಬಂದಂಥವ್ರು ಕನಸನ್ನು ಇಡ್ತಾ ಇದ್ದೀವಿ. ಅದು ಸಾಕಾರ ಆಗುತ್ತೋ ಬಿಡುತ್ತೋ ಮೇಲಿರೋವನಿಗೂ ಜನಕ್ಕೆ ಬಿಟ್ಟಿದ್ದು. ಬಟ್ ಒಂದು ಕನಸು ಅಂತೂ ಇದೆ ಸರ್, ಒಂದು ಸ್ಟ್ರಾಂಗ್ ಕನಸಿದೆ. ಬಟ್ ನಾವು ಪೊಳ್ಳು ರಾಜಕಾರಣಿ ಅಂತೂ ಅಲ್ಲ. ನನಗೇನು ದೇವ್ರು ಕೊಟ್ಟಂಗೆ ಎಲ್ಲ ಇದೆ, ನಾನು ಆರಾಮಾಗಿ ನನ್ನ ಪಾಡು ನಾನು ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನನ್ನ ಮುಖದಲ್ಲಿರುವಂಥ ನಗು ಅಥವಾ ನನ್ನ ಫ್ಯಾಮಿಲಿಯಲ್ಲಿರುವಂಥ ನಗುನ 6 ಕೋಟಿ ಕನ್ನಡಿಗರ ಕುಟುಂಬದಲ್ಲಿ ನೋಡ್ಬೇಕನ್ನೋ ಒಂದು ಕನಿಷ್ಠ ಆಸೆಯನ್ನು ಇಟ್ಕೊಂಡಿದ್ದೀವಿ. 2028ಕ್ಕೆ ಒಂದು ಬದಲಾವಣೆ ರಾಜಕೀಯ ಬೀಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮಂಥವ್ರಿಗೂ ಕೂಡ ಯಾವುದೋ ಪಕ್ಷದಲ್ಲಿ ಅಧ್ಯಕ್ಷ ಮಾಡ್ತಾರೆ, ಅಧ್ಯಕ್ಷನಾಗಿ ನಾನು ಕೂಡ ಒಂದಷ್ಟು ಜನಕ್ಕೆ ಟಿಕೆಟನ್ನು ಕೊಟ್ಟು ಅವ್ರನ್ನೂ ಕರ್ಕೊಂಬಂದು ವಿಧಾನಸೌಧಕ್ಕೆ ಮಂತ್ರಿ ಮಾಡೋವಂಥ ಶಕ್ತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಜನ ಪರಿಸ್ಥಿತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾರ ಕಣ್ಣಲ್ಲೂ ನೀರು ಬರಬಾರ್ದು ಸರ್. ಸರ್ಕಾರ ಇದ್ಮೇಲೆ ಸರ್ಕಾರ ತಂದೆ ತಾಯಿ ಇದ್ದಂಗೆ. ಯಾರ ಕಣ್ಣಲ್ಲಿ ನೀರು ಬಂತು ಅಂದರೆ ಮೋಸ್ಟ್ಲಿ ಅನಾಥ ಸರ್ಕಾರ ಮಾಡಿದ್ದೀವಿ ಅಂತ. ಇಲ್ಲಿವರೆಗೂ ನಡೀತಾ ಇರೋದು ಬರೀ ಅನಾಥ ಸರ್ಕಾರಗಳು. 93% MLAಗಳು 2023ರಲ್ಲಿ ಗೆದ್ದಂಥವ್ರು ಕೋಟ್ಯಾಧೀಶ್ವರು. ಬರೀ ಕೋಟ್ಯಾಧೀಶ್ವರ MLA ಮಿನಿಸ್ಟರ್ CM ಆದರೆ ಸಾರ್, ಬಡ ಸಾಮಾನ್ಯ ಜನರು MLA ಆಗೋದು ಯಾವತ್ತು? ಬಡವರು ಬದುಕಬೇಕಯ್ಯ ಅಂತ ಹೇಳ್ತಾರೆ. ಬಡವರು ಕೂಡ ಸಾಮಾನ್ಯ ಜನರು ಕೂಡ MLA ಆಗಬೇಕು, ಆಡಳಿತ ಮಾಡಬೇಕು. ಸಿದ್ದರಾಮಯ್ಯನೊಬ್ಬರೇ ಇಂಟೆಲೆಕ್ಚುಯಲ್ ಅಲ್ಲ, ಅಥವಾ DK ಶಿವಕುಮಾರ್ ಒಬ್ಬರೇ ಇಂಟೆಲೆಕ್ಚುಯಲ್ ಅಲ್ಲ. ಆ ಒಂದು ಭರವಸೆ ಸಮಾಜದಿಂದ ನಮ್ಗೆ ಆಲ್ರೆಡಿ ಸಿಕ್ಕಿದೆ ಸರ್. ಓಟಿನ ರೂಪದಲ್ಲಿ ಕನ್ವರ್ಟೂ ಆಗುತ್ತೆ. ಒಂದು ಪಕ್ಷ ಬೇಕು, ಒಂದು ಪಕ್ಷಕ್ಕೆ ಮಾಡಿದ್ರೆ ಜನ ಬಂದು ಸೇರ್ಕೊಳ್ತಾರೆ, ಅದನ್ನು ಶಕ್ತಿಯುತ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಇಷ್ಟೆಲ್ಲ ಉಚ್ಚಾಟ ಆದಮೇಲೆ, ಇಷ್ಟೆಲ್ಲ ನನ್ನ ಮೇಲೆ ನಡೆದಂಥ ದಾಳಿಗಳಾಗಿರ್ಬೋದು, ಕಳಿಸಿದಂಥ ಜೈಲುಗಳಾಗಿರ್ಬೋದು, ನಾನು ತಗೊಂಡಂಥ ಫಾಲ್ಸ್ ಕೇಸ್ಗಳಾಗಿರ್ಬೋದು, ಮಾಡಿದಂಥ ಹೋರಾಟ ಆಗಿರ್ಬೋದು, ಬದಲಾವಣೆ ಕ್ರಾಂತಿನೇ ಮಾಡಿರೋದು. ಈ ಬದಲಾವಣೆಗೆ ಒಂದು ಸರ್ಕಾರ ಮಾಡಿದ್ರೆ ನಾವು ಅನ್ಕೊಂಡ್ರಂಥ ಕನಸು ನನಸಾಗುತ್ತೆ ಅಂತ ನನಗನ್ನಿಸ್ತದೆ. ಸರ್, ಇನ್ನೊಂದು ಕ್ವಶನ್. ದರ್ಶನ್ ಅವ್ರ ಮೇಲೆ ನಿಮಗೆ ನಿಜವಾಗ್ಲೂ ಕೋಪ ಏನಾದರೂ ಇದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಅವರೊಬ್ಬ ಸ್ಟಾರ್ ನಟರು. ಬಾಲಿವುಡಲ್ಲಿ ಯಾವ ರೀತಿ ಸಲ್ಮಾನ್ ಖಾನ್, ಅಮೀರ್ ಖಾನ್, ಸೊ ನಮಗೆ ಅವರೆಲ್ಲ ಕರ್ನಾಟಕದ ಅಮೀರ್ ಖಾನ್ ಸ್ಟಾರ್ ನಟರು. ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸಾಕಷ್ಟು ನಟರು ಇದ್ದಾರೆ. ಪ್ರೇಮ್, ಸಾಕಷ್ಟು ಜನ ಇದ್ದಾರೆ, ಶಿವಣ್ಣ, ಇವರೆಲ್ಲ ನಮಗೆ ಈ ಫಿಲಮ್ ಇಂಡಸ್ಟ್ರಿಗೆ ಅವರೇ ನಮಗೆ ಒಂಥರ ಸ್ಟಾರ್ಸ್ ಇದ್ದಂಗೆ. ಯಾವ ರೀತಿ ಅವರು ಒಳ್ಳೆ ಫಿಲಮ್ ಕೊಟ್ಟಾಗ ನಮಗೊಂದು ಎಂಟರ್ಟೈನ್ಮೆಂಟ್ ಆಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಎಲ್ಲ ವಿಚಾರವನ್ನು ಒಪ್ಕೊಬೇಕು ಅಂತ ಇಲ್ಲ. ದರ್ಶನ್ ಅವರ ಕೆಲವು ವಿಚಾರಗಳು ಒಪ್ಕೊಂಡಿರ್ಬೋದು, ಬಟ್ ಡೆಫಿನೆಟ್ಲಿ ನಮಗೂ ಕೂಡ ಅವರ ಫಿಲಮ್ಗಳನ್ನು ನೋಡಿದ್ದೀನಿ ನಾನು, ಮತ್ತು ಎಂಜಾಯ್ ಮಾಡಿದ್ದೀವಿ. ಈಸ್ ಅನ್ ಹೀರೋ ಫಾರ್ ಅಸ್. ಬಟ್ ಡೆಫಿನೆಟ್ಲಿ ಕೆಲವು ವಿಚಾರಗಳು ಕೇಳ್ಕೊಂಡಾಗ ಅಥವಾ ಅವರ ವೈಯಕ್ತಿಕ ಬದುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾದಾಗ ಅಥವಾ ಕೆಲವು ಬೈಗುಳುಗಳಾಗಿರ್ಬೋದು, ಧಮಕಿಗಳಾಗಿರ್ಬೋದು ಕೇಳಿದಾಗ ಈ ವ್ಯಕ್ತಿ ಯಾಕಪ್ಪ ಈ ಥರ ಅಂತ ಅನಿಸುತ್ತೆ. ಆಮೇಲೆ ಈ ಕೊಲೆ ವಿಚಾರ ಬಂದಾಗ ಈ ಒಬ್ಬ ಸ್ಟಾರ್ ನಟ ಕೊಲೆ ಆರೋಪ ಹೊರಬಾರ್ದಾಗಿತ್ತು, ಅಥವಾ ಈ ಚಿಲ್ಲರೆ ಮನಸ್ಥಿತಿ ಇರುವಂಥ ಜನರ ಜೊತೆ ಸೇರಬಾರ್ದಾಗಿತ್ತು, ಜೈಲಿಗೆ ಹೋಗಬಾರ್ದಾಗಿತ್ತು. ಜೈಲಿಗೆ ಹೋದ್ಮೇಲೂ ಕೂಡ ಅಲ್ಲೊಂದಷ್ಟು ಪರವಡಿಗಳು, ರೌಡಿಗಳ ಜೊತೆ ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಸಮಸ್ಯೆಗಳಾಯ್ತು, ಅದಾಗಬಾರ್ದಾಗಿತ್ತು. ಅದರಿಂದ ಒಂದು 10-15 ಜನ ಸಸ್ಪೆಂಡ್ ಆದರು ಜೈಲದಕ್ಕೆ, ಅದಾಗಬಾರ್ದಾಗಿತ್ತು. ಬಳ್ಳಾರಿಗೆ ಹೋಗಬಾರ್ದಾಗಿತ್ತು. ಅಕಸ್ಮಾತ್ ಇದು ನಾನು ಹೇಳೋದು ನಿಷ್ಠುರ ಅನಿಸ್ಬೋದು ಅವ್ರ ಫ್ಯಾನ್ಸ್ಗೋ ಅಥವಾ ಅವ್ರಿಗೋ, ಬಟ್ ನಾನು ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ. ಸೊ ಹಂಗಾಗಿ ಅದೇನೋ ಹೇಳ್ತಾರಲ್ಲ, ಕತ್ತಲಲ್ಲಿ ಮಾಣಿಕ್ಯ ಅಂದಂಗೆ ಮೋಸ್ಟ್ಲಿ ನಾವು ಹೇಳೋ ಮಾತು ಸ್ವಲ್ಪ ಬೇಜಾರಾಗ್ಬೋದು, ಬಟ್ ಅವ್ರು ಒಳ್ಳೇದಕ್ಕೆ ನಾವು ಹೇಳ್ತಾ ಇರೋದು. ಅವರ ಒಳ್ಳೆತನೂ ಒಪ್ಕೊಂಡಾಗ ಒಂದಷ್ಟು ಬೇಜಾರು ಮಾಡೋಂಥ ವಿಚಾರ ಇದ್ದಾಗ ಅದು ಬಹಿರಂಗವಾಗಿ ಹೇಳಿ ಅಭ್ಯಾಸ ನನಗೆ. ಹೇಳಿದ್ದೀನಿ, ಅಕಸ್ಮಾತ್ ಯಾರಿಗಾರು ಮನ್ಸಿಗೆ ನೋವಾಗಿರೋ ಐ ಆಮ್ ಸಾರಿ. ಬಟ್ ಅಟ್ ದ ಸೇಮ್ ಟೈಮ್ ಸತ್ಯ ಅಂತೂ ಸತ್ಯನೇ. ನಾನು ಹೇಳ್ದೋ ಹೋಗಲಿ, ಅವ್ರ ಮೇಲೆ ಆರೋಪ ಅಂತೂ ಇದೆ, ಜೈಲಿಗೂ ಹೋದರು, ಅಲ್ಲೂ ಕೂಡ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ. ಬದಲಾವಣೆ ಆಗಲಿ, ದರ್ಶನ್ನು ಇನ್ನೂ ಹೆಚ್ಚಿನ ಫಿಲಮ್ಸ್ ಮಾಡಲಿ, ಕೋಟ್ಯಾಂತರ ರೂಪಾಯಿ ಫಿಲಮ್ ಮಾಡಲಿ, ಕೋಟ್ಯಾಂತರ ರೂಪಾಯಿ ಹಣ ಅವ್ರ ಮನೆಗೆ ಬರಲಿ, ಇನ್ನೂ ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಓಡಾಡಲಿ, ಶೆಡ್ ಬಿಟ್ಟು ಸ್ಟಾರ್ ಹೋಟ್ಲಲ್ಲಿ ಇರಲಿ, ಪಕ್ಕದ ಮನೆ ಬಿಟ್ಟು ಮನೆಗೆ ಹೋಗಲಿ ಅನ್ನೋದು ನನ್ನೊಂದು ವಿಚಾರ. ಇದು ನಿಷ್ಠುರ ಆದರೂ ಕೂಡ ಸತ್ಯ.
ನಾನು ಮನೆಗೆ ಹೋಗೋ ದರ್ಶನ ನೋಡೋಕೆ ಇಷ್ಟಪಡ್ತೀನಿ, ಪಕ್ಕದ ಮನೆಗೆ ಹೋಗೋ ದರ್ಶನ ಇಷ್ಟಪಡೋಕ್ಕಲ್ಲ ನಾನು. ಇದು ನನ್ನ ವೈಯಕ್ತಿಕ. ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಥರ ಇರಬೇಕಾದಂಥ ದರ್ಶನ ಶೆಡ್ಗೆ ಹೋದಾಗ ಬೇಜಾರಾಗುತ್ತೆ. ಈ ಶೆಡ್ಡಲ್ಲಿ ದರ್ಶನ ನೋಡೋಕೆ ನಾನು ಇಷ್ಟಪಡಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಅದು ಒಳ್ಳೇದೇ ಅಲ್ವಾ. ನಾನು ಸ್ಟಾರ್ ಹೋಟ್ಲಲ್ಲಿ ಇರಿ ಅಂತಂದ್ರೆ ಒಳ್ಳೇದೇ ಅಲ್ವಾ. ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಓಡಾಡ್ಲಿನಪ್ಪ ಅಂತ, ಸ್ಟಾರ್ ಹೋಟ್ಲಲ್ಲಿ ಇರಲಿ, ಕೋಟ್ಯಾಂತರ ರೂಪಾಯಿ ಓಡಾಡಲಿ, ಒಳ್ಳೊಳ್ಳೆ ಫಿಲಮ್ ಮಾಡಲಿ, ಜೈಲಿಗೆ ಹೋಗೋದು ಬೇಡ ಅಂದರೆ ತಪ್ಪೇನಿದೆ? ಯಾಕೆ ಜೈಲಿಗೆ ಹೋದ ಅವನು, ಅಥವಾ ಜೈಲಿಗೆ ಹೋಗೋಕ್ಕೆ ಕಾರಣ ಏನು ಅಂದಾಗ ಮಾತುಕತೆಗಳು ಬಂದಾಗ ಎಲ್ಲೋ ನಿಷ್ಠುರವಾಗಿ ಮಾತಾಡಿರೋದು ಬೇಜಾರಾಗಿರ್ಬೋದು. ಅದು ಸಮಾಜದಲ್ಲಿ ಪಬ್ಲಿಕ್ ಫಿಗರ್ ಅವರು. ಮಾತಾಡಬೇಡಿ ಅಂತಂದರೆ ಅದು ದಬ್ಬಾಳಿಕೆ ಆಗ್ಬಿಡ್ತದೆ. ದರ್ಶನ್ ಬಗ್ಗೆ ಮಾತಾಡಬೇಡಿ ಅಂದರೆ ದಬ್ಬಾಳಿಕೆನೆಲ್ಲ ಮೀರಿ ಬೆಳೆದವನು ನಾನು. ಯಾರೇ ಆಗಿರ್ಬೋದು, ಅವರ ಒಳ್ಳೆ ವಿಚಾರಗಳನ್ನು ಒಪ್ಕೊಳ್ತೀವಿ. ಅಟ್ ದ ಸೇಮ್ ಟೈಮ್ ಅದಲ್ಲೇನಾದರೂ ಕಲ್ಮಶ ಇದ್ದಾಗ ಈ ಕಲ್ಮಶನಪ್ಪ ಇದು ಅಂತ ಹೇಳಿರೋದು ವಿಚಾರ. ಸೊ ಅದಕ್ಕೆ ನೀವು ಟ್ರೋಲ್ ಮಾಡ್ತೀರಾ ಅಥವಾ ಬೇಜಾರು ಮಾಡ್ಕೊತೀರಾ ಅಥವಾ ನಮ್ಮನ್ನು ಬೈಕೊಂಡು ಓಡಾಡ್ತೀರಾ, ನನಗೆ ಬೇಜಾರು ಅನ್ನೋದು ಡೋಂಟ್ ಕೇರ್. ನನಗೆ ಜೀವನದಲ್ಲಿ ಆ ಬುದ್ಧಿ ಅದನ್ನು ಕಿತ್ತು ಬಿಸಾಕಿ ಎಷ್ಟೋ ವರ್ಷಗಳಾಗೋಯ್ತು. ನೀವು ನೀರಿಟ್ಕೊಂಡು ನನ್ನ ಬೈಕಳಿ, ನನಗೇನು ಬೇಜಾರಿಲ್ಲ. ಬಟ್ ಎದುರುಗಡೆ ಏನಾದರೂ ಕೇಳಿಸಿದಾಗ ರಿಯಾಕ್ಷನ್ ಅಂತೂ ಮಾಡೇ ಮಾಡ್ತೀವಿ. ಹಾಗಾಗಿ ಯಾರೂ, ನನ್ನಲ್ಲೂ ಕೂಡ ತಪ್ಪಿದೆ ದರ್ಶನ್ ಅಂತ, ನನ್ನಲ್ಲೂ ಕೂಡ ಒಂದಷ್ಟು ಕಲ್ಮಶ ಇದೆ. ಅದು ನನಗೆ ಕಲ್ಮಶ ಕಂಡಾಗೆಲ್ಲ ಅದನ್ನು ಕಿತ್ತು ಬಿಸಾಕುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ನಾನು ಕೂಡ ಜೈಲಿಗೆ ಹೋಗಿದ್ದೆ. ನಾನೇನು ಅವ್ರು ಜೈಲಿಗೆ ಹೋಗಿದೆ ಅಂದ್ಬಿಟ್ಟು ನಾನೇನು ಅವ್ರು ನಿಷ್ಠುರವಾಗಿ ನೋಡ್ತಾ ಇಲ್ಲ. ನನ್ನ ಹೋರಾಟದಲ್ಲಿ ನಂದು ಕೂಡ ನನ್ನದೇ ಆದಂಥ ಒಂದಷ್ಟು ಏರಿಳಿತಗಳ ಜೀವನದಲ್ಲಿ ಇದೆ. ನನ್ನಲ್ಲೂ ಕೂಡ ಎಲ್ಲೋ ಒಂದು ಕಡೆ ತಪ್ಪುಗಳು ಆಗಿರ್ಬೋದು. ತಪ್ಪುಗಳಾದಾಗ ಕ್ಷಮಿಸಿ ಅಂತ ಕೇಳೋವಂಥ ದೊಡ್ಡ ಮನಸ್ಸನ್ನು ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ತಪ್ಪುಗಳಾದಾಗ ಅದೇನು ಹೇಳ್ತಾರೆ, ನೆವರ್ ಬೈಟ್ ಎ ಸ್ನೇಕ್ ಟ್ವೈಸ್ ಅಂತಾರೆ. ಅಂದರೆ ಒಂದೇ ಹಾವಿಂದ 2 ಸತಿ ಕಚ್ಚಿಸ್ಕೊಂಬೇಡ ಅಂತಾರೆ. ಮಾಡಿ ತಪ್ಪನ್ನೇ ನಾವು ಮಾಡಬಾರ್ದು. ಸೊ ಅದು ನನಗೂ ಅದು ದರ್ಶನ್ಗೂ ಅನ್ವಯಿಸ್ತದೆ. ಬಟ್ ಆಫ್ಟರ್ ಆಲ್ ದಿಸ್ ಐ ಆಮ್ ಇಸ್ ಬಿಗ್ ಫ್ಯಾನ್. ಅವರ ಚಿತ್ರಗಳನ್ನು ನೋಡಿ ಆನಂದ ಪಟ್ಟಂಥವ್ರು. ನೋಡೋಣ, ನಮಗೂ ಅವಕಾಶ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಫಿಲಮ್ಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಸರ್. ನೆಕ್ಸ್ಟ್ ಕ್ವಶನ್ ಅದೇ. ಎಸ್ ಸರ್ ಇನ್ನೊಂದು